अभी आपका टाइम है, आइए सर। ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕದ ಅತ್ಯಂತ ಜನಪ್ರಿಯ ಮಂತ್ರಿಗಳಲ್ಲಿ ಅಗ್ರಮಾನ್ಯರು, ನಮ್ಮೆಲ್ಲರ ಹಿರಿಯ ನಾಯಕರಾಗಿರುವಂಥ ಆತ್ಮೀಯರಾಗಿರುವಂಥ ವಿ ಸೋಮಣ್ಣ ಸಾಹೇಬ್ರೆ, ಕಾರ್ಯಕ್ರಮ ಯಶಸ್ವಿ ಯಾವಾಗ ಆಗತ್ತೆ ಅಂತಂದರೆ ಆಡಿಟೋರಿಯಂನಲ್ಲಿ ಸೀಟ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಜನ ಇದ್ದಾಗ. ಇವತ್ತು ನಾನು ಸೋಮಣ್ಣ ಸಾಹೇಬ್ರಿಗೆ ಮಾತನಾಡ್ತಾ ಹೇಳ್ತಾ ಇದ್ದೆ, ಗೋವಿಂದರಾಜನಗರದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅವರು ಇಲ್ಲಿ ಸಂಪಾದಿಸಿರುವಂಥ ಒಂದು ಪ್ರೀತಿ ವಿಶ್ವಾಸ ಹೇಗಿದೆ ಅಂದರೆ, ನಾವು 100 ಜನ ಬರ್ತಾರೆ ಕಾರ್ಯಕ್ರಮಕ್ಕೆ ಅಂತಂದ್ರೆ ಅದು ಯಾವಾಗಲೂ 200 ಜನ ಆಗತ್ತೆ. ಈ ರೀತಿಯ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಇವತ್ತು ಮೊದಲನೇದು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದಂಥ ಸೋಮಣ್ಣನವರಿಗೆ ನಮಸ್ಕಾರಗಳನ್ನು ತಿಳಿಸಿ, ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ NR ರಮೇಶ್ ರವರೇ, ಕಾಶಿ ಆಡಿಟೋರಿಯಂನ ನಮಗೆ ಇಷ್ಟು ಚಂದವಾದ ಜಾಗವನ್ನು ಕೊಟ್ಟು ಈ ಕೃಷಿ ಕಾಯ್ದೆಯ ಬಗ್ಗೆ ಸಮಾಜದಲ್ಲಿ ಒಂದು ಚರ್ಚೆ ಆಗಲಿ ಅಂತ ಅನುವು ಮಾಡಿಕೊಟ್ಟಿರುವಂಥ ಕಾಸಿಯಾದ ಅಧ್ಯಕ್ಷರಾಗಿರುವಂಥ ಅರ್ಸಪ್ನವರೇ, ಆತ್ಮೀಯರು, ಯುವ ನಾಯಕರಾಗಿರುವಂಥ ಅರುಣ್ ಸೋಮಣ್ಣನವರೇ, ನೆರೆದಿರುವಂಥ ಎಲ್ಲ ಆತ್ಮೀಯರೇ, ಸ್ನೇಹಿತರೆ, ಇವತ್ತು ಮನೀಶ್ ರವರನ್ನ ನಾನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ 2 ಕಾರಣ ಇದೆ. ಮೊದಲನೇದು ಏನು ಅಂತಂದ್ರೆ, ಈ ಕಾರ್ಯಕ್ರಮದ ನೇರ ಪ್ರಸಾರ ಭಾರತೀಯ ಜನತಾ ಯುವ ಮೋರ್ಚಾದ ಬೇರೆ ಬೇರೆ ರಾಜ್ಯಗಳ ಹ್ಯಾಂಡಲ್ಗಳಲ್ಲೂ ಆಗ್ತಾ ಇರೋದ್ರಿಂದ ಹಿಂದಿಯಲ್ಲಿ ಮಾತನಾಡಿದ್ರೆ ದೇಶದ ಎಲ್ಲ ಕಡೆಗೆ ಅದು ಪ್ರಸಾರವಾಗುತ್ತೆ, ಬಹಳಷ್ಟು ಜನಕ್ಕೆ ಅದು ತಲುಪತ್ತೆ. ಕಾರ್ಯಕ್ರಮ ಬೆಂಗಳೂರಿನಲ್ಲಾದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ನೋಡ್ತಾ ಇರೋದ್ರಿಂದ ಹಿಂದಿಯಲ್ಲಿ ಅವ್ರು ಮಾತನಾಡಬೇಕು ಅನ್ನೋದು ಒಂದು ಕಾರಣ ಇತ್ತು. ಇನ್ನೊಂದು ಪ್ರಮುಖ ಕಾರಣ ಅಂತಂದ್ರೆ, Manish ji, for a long time in this country, farmers, farmer movements and farmer leaders and those who claim to represent farmers' interests have all been stereotyped into one kind of people, one set of people. ನಾವು ರೈತ ನಾಯಕರು ಅಂದ್ರೆ ಹೀಗೆ ಇರಬೇಕು ಅಂತ ನಾವು ಒಂದಿಷ್ಟು ಜನನ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದೀವಿ, ಸ್ಟೀರಿಯೋಟೈಪ್ ಮಾಡಿಬಿಟ್ಟಿದ್ದೀವಿ. ರೈತರು ಅಂದ್ರೆ ಹೀಗೆ ಇರ್ತಾರೆ ಅಂತ ನಾವು ಭಾವಿಸ್ಬಿಟ್ಟಿದ್ದೀವಿ. ದೇಶ ಬದಲಾಗ್ತಾ ಇದೆ. ನರೇಂದ್ರ ಮೋದಿ ಅವರು ನ್ಯೂ ಇಂಡಿಯಾ ಅಂತ ಏನು ಹೇಳ್ತಾ ಇದ್ದಾರೆ, ಆ ಹೊಸ ಭಾರತದಲ್ಲಿ IITಯ ಮುಖಾಂತರ ಓದಿ ಹಳ್ಳಿಗೆ ಮತ್ತೆ ಹೋಗಿ ತಾನು ಓದಂತಹ, ತಾನು ಜೀವಿಸಿದಂತಹ ಹಳ್ಳಿಯಲ್ಲಿ ಹಿಡುವಳಿಯೂ ಇಲ್ಲದ ರೈತರುಗಳ ಜೊತೆಗೆ ಕೆಲಸ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಲ್ಯಾಪ್ಟಾಪು, ಕಂಪ್ಯೂಟರ್ನ ಟೆಕ್ನಾಲಜಿಗಳನ್ನು ಬಳಸಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳನ್ನು ಮಾಡಿ ಸುಮಾರು 800 ಕೋಟಿಗೂ ಅಧಿಕ ಒಂದು ಟರ್ನ್ ಓವರ್ ಅನ್ನು ಮಾಡುವಂಥ ಯುವಕರು ಕೂಡ ರೈತರ ಪ್ರತಿನಿಧಿಗಳು ಅನ್ನೋದನ್ನು ತೋರಿಸಬೇಕು ಅನ್ನೋಕ್ಕೆ ನಾವು ಕರೆದಿದ್ದೀವಿ. ಟು ಶೋಕೇಸ್ ದಟ್ ಈವನ್ ಪೀಪಲ್ ಲೈಕ್ ಯು ಆರ್ ದಿ ರಿಯಲ್ ವಾಯ್ಸಸ್ ಆಫ್ ಯಂಗ್ ಫಾರ್ಮರ್ಸ್ ಇನ್ ಇಂಡಿಯಾ. Thank you so much, Manish ji, for accepting our invitation, coming here and speaking to all of us. ಸ್ನೇಹಿತರೆ, ಬಹಳ ಹೊತ್ತು ಈಗಾಗಲೇ ದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ನಾನು ಸಂಕ್ಷಿಪ್ತವಾಗಿ 3-4 ಪ್ರಮುಖ ಅಂಶಗಳನ್ನು ಮಾತ್ರ ನಿಮ್ಮ ಎದುರುಗಡೆ ಇಡುವಂಥ ಪ್ರಯತ್ನ ಮಾಡ್ತೇನೆ. ರೈತ ಅಂತ ಅಂದಿದ ತಕ್ಷಣನೇ ನಮ್ಮಲ್ಲಿ ನೀವು ಯಾವುದಾದ್ರೂ ಒಂದು ಮಗುಗೆ, ಸ್ಕೂಲ್ನಲ್ಲಿರುವಂಥ ಮಗುಗೆ ಒಂದು ರೈತನ ಕಾರ್ಟೂನ್ ಬರೀರಿ ಅಥವಾ ಪೇಂಟಿಂಗ್ ಮಾಡು ಅಂತ ನೀವು ಯಾವಾಗಲಾದರೂ ಹೇಳಿ, ತಕ್ಷಣವಾಗಿ ಅವನು ಬರೆಯೋದೇನು ಅಂತಂದ್ರೆ, ಉದ್ದ ಕುರುಚಲು ಗಡ್ಡ ಇಟ್ಕೊಂಡು ಅರ್ಧಂಬರ್ಧ ಹರಿದಿರುವಂಥ ಬಟ್ಟೆ ಹಾಕ್ಕೊಂಡು, ಊಟ ಮಾಡೇ 1 ವಾರನೂ 10 ದಿವಸ ಆಗಿದೆ ಅನ್ನುವಂಥ ಎಲಬೆಲ್ಲ ತೋರಿಸ್ತಾ ಇರುವಂಥ, ಮಳೆ ಬರಲಿ ಅಂತ ಹೇಳಿ ಕಾಯ್ಕೊಂಡು ಕೂತಿರುವಂಥ ಒಬ್ಬ ರೈತನ ಚಿತ್ರಣವನ್ನೇ ನಮ್ಮ ಕಣ್ಣೆದುರುಗಡೆ ರೈತ ಅಂತಂದ್ರೆ ಬರುವಂಥದ್ದು. ನೀವು ಯಾವುದೇ ಕಥೆಗಳನ್ನಾದರೂ ಓದಿ, ಕಥೆಗಳು ಶುರುವಾಗೋದು ಎಲ್ಲಿಂದ? ಒಂದು ಊರಿನಲ್ಲಿ ಒಬ್ಬ ಬಡ ರೈತನಿದ್ದನು ಅಂತಾನೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟೋ ಇಲ್ವೋ? ಅಂದ್ರೆ ರೈತ ಅಂತಂದ ತಕ್ಷಣ ನಮ್ಮಲ್ಲಿ ಇಷ್ಟು ವರ್ಷಗಳಿಂದ
ರೈತ ಅಂತಂದ್ರೆ ಅವನು ಹೀಗೆ, ರೈತ ಅಂತಂದ್ರೆ ಬಡತನದಲ್ಲಿರೋನು, ರೈತ ಅಂದ್ರೆ ಕಷ್ಟದಲ್ಲಿರೋನು, ರೈತ ಅಂತಂದ್ರೆ ನಾವು ಇದಕ್ಕೊಂದು ಸ್ಟೀರಿಯೋ ಟೈಪ್ನ ಮಾಡಿಟ್ಬಿಟ್ಟಿದ್ವಿ. ಯಾಕೆ ರೈತ ಈ ರೀತಿ ಬಡತನದಲ್ಲಿ ಹೋಗಬೇಕಾಯಿತು ಅಂತಂದ್ರೆ ಅದಕ್ಕೊಂದು ಇತಿಹಾಸದ ಕಾರಣಗಳಿದೆ, ಈ ಕಾನೂನುಗಳ ಕಾರಣಗಳಿದೆ. ಆದರೆ ನೀವು ಇದರಿಂದ ಹಿಂದೆ ಹೋದರೆ ನಮ್ಮ ಈ ಇಸ್ಲಾಮಿ ದಾಳಿ ಆಗೋದಕ್ಕಿಂತ ಮುಂಚೆ, ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಎಲ್ಲ ಭಾರತದಲ್ಲಿ ನಮಗೆ, ನೀವು ಬೇರೆ ಬೇರೆ ಕಡೆ ಹೋಗಿ ನೋಡ್ಲಿಕ್ಕೆ ಹೋದರೂ ಕೂಡ ದೇಶದ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಗೋದಾಮುಗಳು ನಿಮಗೆ ಸಿಗ್ತಾ ಬರ್ತವೆ. ದೊಡ್ಡ ದೊಡ್ಡ ಕಡೆ ಲಕ್ಷಾಂತರ ಕೆಜಿಗಳಲ್ಲಿ ಆಹಾರ ಧಾನ್ಯಗಳನ್ನು, ಬೇರೆ ಬೇರೆ ಪದಾರ್ಥಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂಥ ತಂತ್ರಜ್ಞಾನದ ಬಗ್ಗೆ ಚರ್ಚೆಗಳು ಬರ್ತವೆ. ಅಂದರೆ ಅಷ್ಟು ದೊಡ್ಡ ಸಮೃದ್ಧಿ ಈ ದೇಶದಲ್ಲಿ ರೈತರು ಕಾಣ್ತಾ ಇದ್ರು ಅನ್ನೋದು ನಮಗೆ ಕಾಣುತ್ತೆ. ಈ 3 ಕಾಯ್ದೆಗಳನ್ನು ಏನಿವತ್ತು ತಂದಿದ್ದಾರೆ, ಈ 3 ಕಾಯ್ದೆಗಳು ಈ ರೈತನ 3 ಪ್ರಮುಖ ಸಮಸ್ಯೆಗಳನ್ನು ಸಾಲ್ವ್ ಮಾಡುತ್ತೆ. ಯಾವುದು ಈ 3 ಸಮಸ್ಯೆಗಳು? ನಾನು ಹುಟ್ಟಿ ಬೆಳೆದಿರೋದು ಬೆಂಗಳೂರಿನಲ್ಲಾದ್ರಿಂದ ನಾವು ರಜಾ ಇದ್ದಾಗ ಮಾತ್ರ ಚಿಕ್ಕಮಗಳೂರಿಗೆ ಹೋಗಿ ಹತ್ತಿರದಿಂದ ರೈತರು ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡಿರೋದಷ್ಟೇ ನನ್ನ ಅನುಭವ ಇದೆ. ನಿಮ್ಮಲ್ಲಿ ಬಹಳಷ್ಟು ಜನ ಹಿರಿಯರು ಕೃಷಿಯನ್ನು ಮಾಡಿ ಬೆಂಗಳೂರಿಗೆ ಬಂದಂಥವರು ಇದ್ದೀರಿ. ನಾನು ಸಮಾಜ ವಿಜ್ಞಾನದ ಟೆಕ್ಸ್ಟ್ ಬುಕ್ನಲ್ಲಿ ನಮ್ಮ ಅಣ್ಣ ಓದಬೇಕಾದಾಗ ಆ ಟೆಕ್ಸ್ಟ್ ಬುಕ್ನಲ್ಲಿ 3 ಸಮಸ್ಯೆ ರೈತರಿಗೆ ಅಂತಿತ್ತು. ನೀವುಗಳು ಸಮಾಜ ವಿಜ್ಞಾನದ ಟೆಕ್ಸ್ಟ್ ಬುಕ್ನಲ್ಲಿ ಅದೇ ಸಮಸ್ಯೆ ಓದಿರ್ತೀರಿ. ಒಂದು, ಭಾರತದಲ್ಲಿರುವಂಥ ಕೃಷಿಕರ ಹಿಡುವಳಿಗಳು ಅತ್ಯಂತ ಸಣ್ಣದಾಗಿರುವಂಥದ್ದು. ಮೋಸ್ಟ್ ಫಾರ್ಮರ್ಸ್ ಇನ್ ಇಂಡಿಯಾ ಆರ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಇದನ್ನ ನಾವು ಓದಿದೀವೋ ಇಲ್ವೋ? ಎರಡನೇದು ನಾವು ಓದ್ತಾ ಇದ್ದಂಥ ಸಮಸ್ಯೆ ಏನು? ನಾನು ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ರಿಂದ ಎಕ್ಸಾಮ್ನಲ್ಲಿ ಆನ್ಸರ್ ಅದನ್ನು ಬೈಹಾರ್ಟ್ ಮಾಡಿದ್ರೆ ಅದರ ಸೆಂಟೆನ್ಸ್ಗಳು ಹಾಗೆ ನೆನಪಿದೆ. ಅಗ್ರಿಕಲ್ಚರ್ ಇನ್ ಇಂಡಿಯಾ ಇಸ್ ಅ ಗ್ಯಾಂಬಲ್ ವಿತ್ ದ ಮಾನ್ಸೂನ್ಸ್ ಅಂತ ಬರೀತಾ ಇದ್ವಿ. ಅಂದರೆ ಮುಂಗಾರಿನ ಜೊತೆಗೆ ಜೂಜಾಟ ಭಾರತದಲ್ಲಿರುವಂಥ ಕೃಷಿ. ಇದು ಎರಡನೆಯದು ಸಮಸ್ಯೆ ಅಂತ ನಾವು ಓದ್ತಾ ಇದ್ವಿ. ಮೂರನೇದ ಓದ್ತಾ ಇದ್ದಂಥ ಸಮಸ್ಯೆ ಏನು ಅಂತಂದ್ರೆ, ಭಾರತದ ಕೃಷಿಕರು ಎಂತ ಒಳ್ಳೆ ಉತ್ಪಾದನೆ ಮಾಡಿದ್ರು ಕೂಡ ಅದನ್ನ ಮಾರುಕಟ್ಟೆ ಮಾಡಲಿಕ್ಕೆ ಇಲ್ದಲೇ ಇರುವಂಥ ಸಮಸ್ಯೆಗಳಿಂದಾಗಿ ರೈತರ ಜೀವನವು ಮಿಡಲ್ ಮೆನ್, ಈ ದಳ್ಳಾಳಿಗಳ ಒಂದು ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾವೆ. ಈ ಕಡೆ ರೈತನಿಗೂ ಉಪಯೋಗ ಇಲ್ಲ, ಆ ಕಡೆ ಗ್ರಾಹಕನಿಗೂ ಉಪಯೋಗ ಇಲ್ಲ. ಇದು ಸಮಸ್ಯೆ ಅಂತ ಹೇಳಿ ನಾನು ನಮ್ಮ ಅಣ್ಣ ಸಮಾಜ ವಿಜ್ಞಾನದ ಟೆಕ್ಸ್ಟ್ ಬುಕ್ನಲ್ಲೂ ಅದನ್ನೇ ಓದಿದ್ದ. ಯಾಕೆಂದ್ರೆ ಅವನು ಎಕ್ಸಾಮಿಗೆ ಓದಬೇಕಾದಾಗ ಏನು ಓದ್ತಾ ಇದ್ದ ಅಂತ ಗೊತ್ತಿತ್ತು. ನಾನು ಸ್ಕೂಲಿಗೆ ಬಂದಾಗಲೂ ನಾನು ಅದನ್ನೇ ಓದಿ ಎಕ್ಸಾಮ್ ಪಾಸ್ ಮಾಡಿದ್ದು. ಈಗ ನಮ್ಮ ತಂಗಿ ತಮ್ಮಂದ್ರೆ ಯಾರು ಎಕ್ಸಾಮ್ನಲ್ಲಿ ಪಾಸ್ ಮಾಡ್ತಾ ಇದ್ದಾರೆ ಸಮಾಜ ವಿಜ್ಞಾನ ಟೆಕ್ಸ್ಟ್ ಬುಕ್ನಲ್ಲಿ ಈಗಲೂ ರೈತ ಅಂತಂದ್ರೆ ಈ 3 ಸಮಸ್ಯೆ ಅಂತಾನೆ ಇದೆ. ಅಂದ್ರೆ ಕನಿಷ್ಠ ಒಂದು 30 ವರ್ಷದಿಂದ ಅಂತೂ ಈ ಸಮಸ್ಯೆ ಇವತ್ತಿಗೂ ಬಗೆಹರಿದಿಲ್ಲ. ಈ ಸಮಸ್ಯೆಗೆ ಕಾರಣ ಏನು ಸ್ನೇಹಿತರೆ? ಈ 3 ಕಾಯ್ದೆಗಳಲ್ಲಿ APMC ಕಾಯ್ದೆ ಜಾರಿಗೆ ಬಂದಿದ್ದು 1955 ಅಲ್ಲಿ. ಇನ್ನೊಂದು ಕಾಯ್ದೆಗೆ ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದಿರುವಂಥ ಎಸೆನ್ಷಿಯಲ್ ಕಮಾಡಿಟೀಸ್ ಕಾಯ್ದೆ ಯಾವುದಿದೆ, ಆ ಕಾಯ್ದೆ ಯಾಕೆ ತಂದ್ರು ಅಂತಂದ್ರೆ ಸೋಮಣ್ಣ ಸಾಹೇಬರು ಅವರ ಭಾಷಣದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ರು. ಈ ಕಾಯ್ದೆಯನ್ನ ಪ್ರಥಮ ಬಾರಿಗೆ ಜಾರಿ ಮಾಡಿದ್ದು ಬ್ರಿಟಿಷರು ಯಾಕೆ ತಂದ್ರು ಅಂತಂದ್ರೆ, ಭಾರತದಲ್ಲಿದ್ದಂತಹ ರೈತರು ಕಾಟನ್ ಅನ್ನ ವ್ಯಾಪಾರ ಮಾಡಬೇಕು, ಇದು ಉತ್ಪಾದನೆ ಮಾಡಬೇಕು, ಅವರಿಗೆ ಕಡಿಮೆ ದರದಲ್ಲಿ ಕಾಟನ್ ಸಿಕ್ತು ಅಂತಂದ್ರೆ, ಹತ್ತಿ ಸಿಕ್ತು ಅಂತಂದ್ರೆ ಅದನ್ನ ಮ್ಯಾಂಚೆಸ್ಟರಿಗೆ ಅವರು ಎಕ್ಸ್ಪೋರ್ಟ್ ಮಾಡಿ, ಬ್ರಿಟಿಷ್ನವರು ಅಲ್ಲಿ ಆ ಮಿಲ್ಗಳಲ್ಲಿ ಉತ್ಪಾದನೆಯನ್ನ ಏನು ಟೆಕ್ಸ್ಟೈಲ್ಸ್ಗಳನ್ನು ಉತ್ಪಾದನೆ ಮಾಡಿ ಮತ್ತೆ ಅದನ್ನ ಭಾರತಕ್ಕೆ ವ್ಯಾಪಾರವನ್ನು ವಾಪಸ್ಸು ತಂದು ಇಲ್ಲಿ ಅವರು ತೆಗೆದುಕೊಂಡಂತಹ ಒಂದು ರೇಟ್ಗಿಂತ 8-10 ದೊಡ್ಡ ರೇಟ್ನಲ್ಲಿ ಮಾರಾಟ ಮಾಡಬೇಕು. ಅತ್ಯಂತ ಕಡಿಮೆ ದರದಲ್ಲಿ ರಾ ಮೆಟೀರಿಯಲ್ ಸಿಗಬೇಕು ಅನ್ನೋ ಕಾರಣಕ್ಕೆ ಅದೊಂದೇ ಉದ್ದೇಶದಿಂದ ಬ್ರಿಟಿಷರು 18th ಸೆಂಚುರಿಯಲ್ಲಿ ಮಾಡಿದಂತಹ ಕಾನೂನು ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್. ಈ ಕಾನೂನು ಏನು ಮಾಡ್ತು? ರೈತ, ಇದೆಷ್ಟು ವಿಪರ್ಯಾಸ ಇದೆ ನೋಡಿ. ರೈತ ಖರ್ಚು ಮಾಡೋದು ಅವನ ದುಡ್ಡು, ಬೆಳೆ ಬೆಳೆಯೋದಕ್ಕೆ ಹಾಕೋದು ಅವನ ಶ್ರಮ, ಮಾರಾಟ ಮಾಡ್ಲಿಕ್ಕೆ ತಗೊಂಡು ಹೋಗಬೇಕಾಗಿರೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ರೈತ ಕಟ್ಟಬೇಕು. ಆದರೆ ಕಾನೂನು ಏನಂತ ಹೇಳ್ತು? ಎಷ್ಟು ರೇಟಿಗೆ ನೀನು ಮಾರಬೇಕು, ಯಾರಿಗೆ ಮಾರಬೇಕು ಅನ್ನೋದನ್ನ ಮಾತ್ರ ನಾನು ನಿರ್ಧಾರ ಮಾಡ್ತೀನಿ ಅಂತ ಕಾನೂನು ಹೇಳ್ತು. ಸ್ವಾತಂತ್ರ್ಯ ಬಂದ ತಕ್ಷಣವೇ ಮೊದಲು ನಾವು ಮಾಡಬೇಕಾಗಿದ್ದಂತಹ ಕೆಲಸಗಳಲ್ಲಿ ಈ ರೀತಿಯ ವಸಾಹತುಶಾಹಿ ಯಾವ ಹಿತಾಸಕ್ತಿಗಳಿದ್ವು, ಕೊಲೋನಿಯಲ್ ಇಂಟ್ರೆಸ್ಟ್ಗಳು ಯಾವುದಿದ್ವು, ಬ್ರಿಟಿಷರ ಇಂಟ್ರೆಸ್ಟ್ಗಳು ಯಾವುದಿದ್ವು, ಈ ಇಂಟ್ರೆಸ್ಟ್ಗಳನ್ನ ಕಾಪಾಡುವಂತಹ ಕಾನೂನುಗಳನ್ನು ರದ್ದು ಮಾಡಿ ಭಾರತೀಯ ಕೃಷಿಕರಿಗೆ ಸಹಾಯ ಆಗುವಂತಹ ಕಾನೂನನ್ನು ನಾವು ಸ್ವಾತಂತ್ರ್ಯ ಬಂದ ನಂತರವೇ ಮಾಡಬೇಕಿತ್ತು.
ಆದರೆ ನಾವು 1947ನೇ ಇಸ್ವಿಯಿಂದ 2020ನೇ ಇಸ್ವಿವರೆಗೂ 7 ದಶಕಗಳ ಕಾಲ ಬ್ರಿಟಿಷರು ಮಾಡಿರುವಂತಹ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಯಾವ ಕಾನೂನು ಭಾರತೀಯ ಕೃಷಿಕನಿಗೆ ತೊಂದರೆ ಕೊಟ್ಟು ಬೇರೆ ವಸಾಹತುಶಾಹಿ ಇಂಟ್ರೆಸ್ಟ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತೋ ಅಂಥ ಕಾನೂನನ್ನ 70 ವರ್ಷಗಳ ಕಾಲ ಈ ಸರ್ಕಾರಗಳು ನಡೆಸಿಕೊಂಡು ಬಂದಿದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ನನಗೆ ಅತ್ಯಂತ ಹೆಮ್ಮೆ ಏನು ಅಂತಂದ್ರೆ ಸ್ನೇಹಿತರೆ, ಮೊದಲ ಬಾರಿಗೆ ಈ ರೀತಿಯ ಭಾರತದ ರೈತ ವಿರೋಧಿ ಕಾನೂನನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಈ ದೇಶದಲ್ಲಿ ಪ್ರಪ್ರಥಮ ಹೆಜ್ಜೆ ನಿಟ್ಟಿದ್ದು ನನ್ನ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2001ನೇ ಇಸ್ವಿಯಲ್ಲಿ ಅದನ್ನು ಪ್ರಾರಂಭ ಮಾಡಿದಾಗ, ಸೋಮಣ್ಣ ಅವರು ಹೇಳಿದಾಗ 2003ನೇ ಇಸ್ವಿಯಿಂದ ಅದಕ್ಕೊಂದು ವಿಶೇಷ ಗತಿ ಸಿಕ್ತು. ನಮ್ಮ ಪಾರ್ಟಿ ಬರ್ದಲ್ಲೇ ಇದ್ದಿದ್ರೆ ಇದೇ ರೀತಿ ಕಾನೂನು ನಡ್ಕೊಂಡು ಹೋಗಿರ್ತಿತ್ತು. ಈ ಕಾನೂನಲ್ಲಿ ನೀವು ಯೋಚನೆ ಮಾಡಿ, ಇವತ್ತು ತಗೊಂಡ್ಬಂದಿರುವಂತಹ 3 ಕಾನೂನುಗಳು ಟೋಟಾಲಿಟಿಯಲ್ಲಿ ನೋಡಿದಾಗ ಏನೇನಾಗುತ್ತೆ. APMC ಕಾಯ್ದೆಗೆ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಏನು ಬದಲಾವಣೆ? ಈಗಿರುವಂಥ APMCಗಳು ಹಾಗೇ ಇರ್ತವೆ. APMCಯನ್ನು ಹೊರತುಪಡಿಸಿಯೂ ಕೂಡ ರೈತ ತಾನು ಇಚ್ಛೆ ಪಟ್ಟಂತಹ ವ್ಯಕ್ತಿಗೆ, ಸಂಸ್ಥೆಗೆ ತನಗೆ ಬೇಕಾದಂತಹ ಒಂದು ದರಕ್ಕೆ ಮಾರಾಟ ಮಾಡುವಂತಹ ಸ್ವಾತಂತ್ರ್ಯ. ಒಂದು LKG ಮಗುಗೂ ಇದನ್ನು ನೀವು ಕೇಳಿದ್ರೆ ಇದರಲ್ಲಿ ಏನು ತಪ್ಪು ಅಂತ ಅರ್ಥ ಆಗಲ್ಲ. ನಾನು ಕಾನೂನು ಓದಿದ್ದೀನಪ್ಪ, ನಾನು ಲಾಯರ್. ನನಗೆ ಯಾರು ಫೀಸ್ ಜಾಸ್ತಿ ಕೊಡ್ತಾರೋ, ಯಾವ ಕೋರ್ಟಲ್ಲಿ ಜಾಸ್ತಿ ಕೊಡ್ತಾರೋ ಅಲ್ಲಿ ಹೋಗಿ ಆರ್ಗ್ಯುಮೆಂಟ್ ಮಾಡುವಂಥ ಅಧಿಕಾರ ಒಬ್ಬ ವಕೀಲನಿಗಿದೆ. ಇಲ್ಲಿ ನಮ್ಮ ಸದಾನಂದ ಮಯ್ಯರು ಕೂತಿದ್ದಾರೆ. ಅವರೊಂದು ಈ ಮೈಯಾಸ್ದು ರೆಡಿ ಟು ಈಟ್ ಪ್ರಾಡಕ್ಟ್ಸ್ಗಳು ನಾವೆಲ್ಲರೂ ಕೂಡ ತಿಂದಿರೋರು. ಅದರಲ್ಲೂ ವಿದೇಶಕ್ಕೆ ಹೋಗಬೇಕು ಅಂತಂದ್ರೆ ನಾವು ಇಲ್ಲಿಂದ ಫಸ್ಟ್ ಹೋಗೋದೇನೆ ನಾವು ಮೈಯಾಸ್ಗೆ ಹೋಗಿ ಅದನ್ನು ತಗೊಂಡೆ ನಾವು ಆಮೇಲೆ ಏರ್ಪೋರ್ಟ್ಗೆ ಹೋಗೋದು. ಅವ್ರಿಗೂ ಕೂಡ ಯಾವ ಊರಿನಲ್ಲಿ ಯಾವ ಪದಾರ್ಥವನ್ನು ಎಲ್ಲಿಗೆ ಮಾರಾಟ ಮಾಡಬೇಕು, ಯಾವ ರೇಟಿಂಗ್ ಮಾರಬೇಕು ಅನ್ನುವಂಥ ಹಕ್ಕು ಅವರಿಗಿದೆ. ಇಲ್ಲಿ ನಿಮ್ಮಷ್ಟು ಈ ಕಾಸಿಯಾದಲ್ಲಿದ್ದೀವಿ, ಸಾಕಷ್ಟು ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡೆಸುವಂಥವ್ರು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ನಡೆಸೋರಿದ್ದಾರೆ. ನೀವು ಇಂಡಸ್ಟ್ರಿ ಹಾಕ್ತೀರಿ, ನಿಮ್ಮ ದುಡ್ಡು ಹಾಕ್ತೀರಿ, ನೀವು ಶ್ರಮ ಪಡ್ತೀರಿ, ನೀವು ಯಾವುದೋ ಒಂದು ಉತ್ಪನ್ನವನ್ನು ರೆಡಿ ಮಾಡ್ತೀರಿ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡುವಂಥ ಹಕ್ಕು ನಿಮಗಿದೆ. ಅಗರಬತ್ತಿ ಫ್ಯಾಕ್ಟ್ರಿ ಇಡ್ತೀರಿ, ನೀವು ಅಗರಬತ್ತಿ ಮಾಡ್ತೀರಿ, ನಿಮಗೆ ಯಾರು ಜಾಸ್ತಿ ಬೆಲೆ ಕೊಡ್ತಾನೋ ಅವನಿಗೆ ಮಾರ್ತೀರಿ. ದೇಶದಲ್ಲಿ ಭಾರತದ ರೈತನ ಒಬ್ಬನನ್ನ ಬಿಟ್ಟು ತಾನು ಉತ್ಪಾದನೆ ಮಾಡುವಂಥ ವಸ್ತುವನ್ನ ಯಾರಿಗೆ ಬೇಕಾದರೂ ಅವನಿಗೆ ಸರಿಗನ್ನಿಸಿದಂಥ ಒಂದು ಬೆಲೆಗೆ ಮಾರಾಟ ಮಾಡುವಂಥ ಹಕ್ಕು ಇಷ್ಟು ವರ್ಷಗಳ ಕಾಲ ಎಲ್ರಿಗೂ ಇತ್ತು. ಆದರೆ ರೈತ ಒಬ್ಬನಿಗೆ ಮಾತ್ರ ಅವನು ಎಲ್ಲಿ ಏನು ಬೆಳೆದ್ರು ಕೂಡ ಅವನು ದುಡ್ಡು ಹಾಕಿ ಬೆಳಿಬೇಕಿತ್ತು, ಅವನು ಶ್ರಮ ಹಾಕಬೇಕಿತ್ತು, ಅವನು ರಿಸ್ಕ್ ತಗೊಳ್ಬೇಕಿತ್ತು, ಮಳೆ ಇನ್ನೊಂದು ಪೆಸ್ಟಿಸೈಡ್ಸು ಇನ್ಯಾವುದೊಂದು ರೋಗ ಬಂತಿದ್ದನ್ನೆಲ್ಲ ಅವನು ಸಹಿಸ್ಕೋಬೇಕಿತ್ತು. ಮಾರಾಟ ಮಾಡಲಿಕ್ಕೂ APMCಗೆ ಅವನೇ ತಗೊಂಡು ಹೋಗಬೇಕಿತ್ತು ಅವನ ಖರ್ಚಲ್ಲಿ. APMCಗೆ ತಗೊಂಡು ಹೋಗೋದಲ್ದಲೆ APMCಯಲ್ಲಿ ಸೆಸ್ಸನ್ನು ಅವನು ಕಟ್ಟಿ ಅವರು ನಿಗದಿಪಡಿಸಿದಂಥ ದರಕ್ಕೆ APMCಯಲ್ಲಿ ಮಾತ್ರ ಮಾರಬೇಕು ಅನ್ನುವಂಥ ಒಂದು ಕಾನೂನು ಈ ರೈತನಿಗಿತ್ತು. ಯೋಚನೆ ಮಾಡಿ, ಇದು ಯಾವ ರೀತಿಯ ನ್ಯಾಯ? ನರೇಂದ್ರ ಮೋದಿ ಮಾಡಿರುವಂಥ ಒಂದು ದೊಡ್ಡ ಒಂದು ಬದಲಾವಣೆ ಏನು ಅಂತಂದ್ರೆ, APMCಗಳು ಪಾಡಿಗೆ APMC ಇರಲಿ, ಆದರೆ ಒಬ್ಬ ರೈತನಿಗೆ ತಾನು ದುಡ್ಡು ಹಾಕಿ, ತಾನು ಶ್ರಮ ವಹಿಸಿ, ತಾನು ರಿಸ್ಕ್ ತೆಗೆದುಕೊಂಡಿರುವಂಥ ಭಾರತದ ರೈತನಿಗೆ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡುವಂಥ ಅಧಿಕಾರವನ್ನ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲ ಬಾರಿಗೆ ರೈತನಿಗೆ ಸ್ವಾತಂತ್ರ್ಯ ಕೊಟ್ಟಿರೋದು ನಮ್ಮ ನರೇಂದ್ರ ಮೋದಿ ಸರ್ಕಾರ. ಇದು ನಾವು ಮಾಡಿರುವಂಥ ಒಂದು ಮೊದಲ ಪ್ರಯತ್ನ, ಮೊದಲ ಒಂದು ಬದಲಾವಣೆ. ಬಹಳ ದೊಡ್ಡ ಗಲಾಟೆ ನಡೀತಾ ಇದೆ, APMCಗಳು ನಿಂತು ಹೋಗ್ಬಿಡುತ್ತೆ. APMC ಯಾಕೆ ನಿಲ್ಲಬೇಕು? ಕಾನೂನಲ್ಲಿ ಹೇಳಿರೋದು ಏನು ಅಂತಂದ್ರೆ, APMC ತನ್ನ ಲಿಮಿಟ್ ಏನಿದೆ, APMCಯ ಯಾರ್ಡ್ ಏನಿದೆ, APMCಯ ಯಾರ್ಡ್ನಲ್ಲಿ APMC ತನ್ನ ಕಾನೂನುಗಳನ್ನ, ತನ್ನ ವಹಿವಾಟನ್ನು APMC ಮಾಡ್ಕೊಳ್ಳುತ್ತೆ. ಆ ವಾರ್ಡಿನ ಹೊರಗಡೆ ಯಾರು ಬೇಕಿದ್ರು ಎಲ್ಲಿ ಬೇಕಿದ್ರು ಮಾರಾಟ ಮಾಡಬಹುದು ಅನ್ನುವಂಥ ಒಂದು ಹಕ್ಕಿದೆ. ಉದಾಹರಣೆಗೆ ನಮ್ಮ ಭಾಗಗಳಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ. ಅಪಾರ್ಟ್ಮೆಂಟಲ್ಲಿ 4-5 ಜನ ಸೇರಿಕೊಂಡು ಬೆಂಗಳೂರು ಸುತ್ತಮುತ್ತ ಇರುವಂಥ ಒಂದಿಷ್ಟು ರೈತರಿಗೆ ಮಾತನಾಡಿ ನೇರವಾಗಿ ನೀವು ತೆಗೆದುಕೊಂಡು ಬಂದು ನಮ್ಮ ಅಪಾರ್ಟ್ಮೆಂಟಲ್ಲಿ ಮಾರಾಟ ಮಾಡಿ ಅಂತಂದ್ರೆ ಗ್ರಾಹಕರಿಗೂ ಕಡಿಮೆ ಬೆಲೆಗೆ ಸಿಕ್ತು, ಫ್ರೆಶ್ ಆಗಿರುವಂಥ ಪದಾರ್ಥಗಳು ಸಿಕ್ತು, ರೈತನಿಗೂ ಒಳ್ಳೆ ಬೆಲೆ ಸಿಕ್ತು. ಇಷ್ಟು ವರ್ಷಗಳ ಕಾಲ ಈ ರೀತಿಯ ಕಾನೂನು ಇತ್ತು ಅಂತ ಹೇಳಿ ಎಷ್ಟೋ ಜನಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಇಷ್ಟು ವರ್ಷಗಳ ಕಾಲ ಹೇಗೆ ಸಹಿಸ್ಕೊಂಡಿದ್ರು ಇದನ್ನ, ಈ ರೀತಿಯ ಕಾನೂನನ್ನ ಅಂತ. ನಾವು ಮಾಡಿರುವಂಥ ಮೊದಲ ಬದಲಾವಣೆ ಇದು. ಎರಡನೇ ಬದಲಾವಣೆ ಏನು? ಈ APMCಯಿಂದ ಹೊರಗಡೆ ಯಾರಿಗೆ ಬೇಕಿದ್ರು ಮಾರಾಟ ಮಾಡ್ಬೋದು ರೈತ ಅಂತಂದ್ರೆ ಅವನು ರೈತ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ವ್ಯಾಪಾರ ಮಾಡಲಿಕ್ಕೆ. ಈ ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ಳಿಕ್ಕೆ ಕಾನೂನಿನಲ್ಲಿ ಯಾವ ರೀತಿ ಅಗ್ರಿಮೆಂಟ್ಗಳು ಇರಬೇಕು ಅನ್ನೋದನ್ನ ಕಾನೂನನ್ನ ತಂತು.
ಹೇಗಿರಬೇಕು ರೈತ ಒಂದು ಕಂಪನಿ ಜೊತೆಗೋ, ರೈತ ಒಂದು ಕೋಆಪರೇಟಿವ್ ಸಂಸ್ಥೆ ಜೊತೆಗೋ, ರೈತ ಇನ್ನೊಂದು ವ್ಯಕ್ತಿಗಳ ಜೊತೆಗೋ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಹೇಗಿರಬೇಕು ಈ ಕಾನೂನು? ಮೊದಲನೇದು ಏನಂತ ಹೇಳ್ತು? ನೀವು APMCಯ ಹೊರಗಡೆ ವ್ಯಾಪಾರ ಮಾಡಬಹುದು. ಮೊದಲನೇ ಕಾನೂನು ಹೇಳ್ತಿರುವಂಥದ್ದು ಇಷ್ಟೇ. ಎರಡನೇ ಕಾನೂನು ಏನು ಹೇಳ್ತು? ಈ ಹೊರಗಡೆ ನೀವೇನು ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ದೀರಿ, ಆ ಹೊರಗಡೆ ನೀವು ವ್ಯಾಪಾರ ಮಾಡಲಿಕ್ಕೆ ಯಾವ ಕರಾರನ್ನ ಮಾಡ್ಕೊಳ್ತೀರಿ, ಅಗ್ರಿಮೆಂಟನ್ನು ಮಾಡ್ಕೊಳ್ತೀರಿ, ಆ ಅಗ್ರಿಮೆಂಟ್ ಹೇಗಿರಬೇಕು ಅನ್ನೋದನ್ನ ಒಂದು ಬೇಸಿಕ್ ರೂಪುರೇಷೆ ಹೇಳ್ತು. ಯಾಕೆ ಹೇಳ್ತು? ಏನಿಷ್ಟೊಂದು ದೊಡ್ಡ ರಾಜಕೀಯ ಗಲಾಟೆಗಳು ನಡೀತಾ ಇದ್ದಾವೆ ರೈತ ವಿರೋಧಿ ಅಂತ? ನರೇಂದ್ರ ಮೋದಿ ಸರ್ಕಾರ ಬರೀ APMCಯ ಹೊರಗಡೆ ವ್ಯಾಪಾರ ಮಾಡ್ಕೊಳ್ಬಹುದು ಅಂತ ಮಾತ್ರ ಅವಕಾಶ ಮಾಡಿಕೊಟ್ಟು ಈ ಎರಡನೇ ಕಾನೂನನ್ನ ಮಾಡದಲ್ಲೇ ಇದ್ದಿದ್ರೆ ಆಗ ಹೇಳ್ಬೋದಿತ್ತು ದೊಡ್ಡ ದೊಡ್ಡ ಕಂಪನಿಗಳಿವತ್ತು ರೈತರ ವಿರೋಧಿಯಾಗಿ ಕೆಲಸ ಮಾಡ್ತಾವೆ. ಆದರೆ ಈ ಎರಡನೇ ಕಾನೂನು ಮಾಡಿದ್ದೇನು? 3-4 ಪ್ರಮುಖ ಷರತ್ತುಗಳನ್ನು ಹಾಕ್ತು. ಮೊದಲನೇದು, ಯಾವ ಕಂಪನಿ, ಯಾವ ವ್ಯಕ್ತಿ, ಯಾವ ಸಂಘ ಸಂಸ್ಥೆ ಜೊತೆಗೆ ನೀವು ಕರಾರು ಮಾಡಿಕೊಂಡ್ರೂ ಕೂಡ ಆ ಅಗ್ರಿಮೆಂಟು ರೈತ ಉತ್ಪಾದನೆ ಮಾಡಿರುವಂಥ ಒಂದು ಪದಾರ್ಥಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಹೊರತು ರೈತನ ಜಮೀನಿನ ಬಗ್ಗೆ ಯಾವ ಕಾರಣಕ್ಕೂ ಯಾವ ಅಗ್ರಿಮೆಂಟು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ಕಠಿಣವಾಗಿರುವಂಥ ಒಂದು ಕಂಡೀಷನ್ ಅನ್ನ ಕಾನೂನಲ್ಲಿ ಹಾಕ್ತು. ಎರಡನೇದೇನು ಹಾಕ್ತು? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ಲೀಸ್ ಮತ್ತೆ ವ್ಯಾಪಾರದ ಮಾತಲ್ಲ, ಪರ್ಮನೆಂಟ್ ಆಗಿರುವಂತಹ ಒಂದು ಬಿಲ್ಡಿಂಗ್ ಅನ್ನ ಕೂಡ ರೈತನ ಒಂದು ಜಾಗದಲ್ಲಿ ಕಟ್ಟಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತು. ಇದನ್ನ ಮಾಡಿದ್ಯಾಕೆ ಅಂದ್ರೆ ರೈತನ ಹಿತಾಸಕ್ತಿಯನ್ನು ಕಾಪಾಡೋ ದೃಷ್ಟಿಯಿಂದ. ಮೂರನೇದು ಹೇಳ್ತು, ಪೇಮೆಂಟ್ ಯಾವತ್ತಾಗಬೇಕು? ರೈತ ಯಾವತ್ತು ಪದಾರ್ಥವನ್ನು ಕೊಡ್ತಾನೋ ಅದೇ ದಿವಸ ಪೇಮೆಂಟ್ ಆಗಬೇಕು. ಇಲ್ಲ ಅಂತಂದ್ರೆ 3 ದಿವಸಗಳ ಒಳಗೆ ಪೇಮೆಂಟ್ ಆಗಬೇಕು. ಯಾಕೆ? ನೀವಿವತ್ತು MSPಯ ಮಾತುಗಳು ನಡೀತಾ ಇದೆ. ನಾನು ವಾಸ್ತವವಾಗಿರುವಂಥ ಮಾತು ಹೇಳ್ತೀನಿ. ನೀವು ಎಷ್ಟೊಂದು ಕಡೆ ಹೋಗಿ MSPಯ ಆಧಾರದಲ್ಲಿ ಖರೀದಿ ಮಾಡುವಂಥದ್ದು ಕೇವಲ ಇಡೀ ದೇಶದಲ್ಲಿ 6% ಪ್ಯಾಡಿ ಮತ್ತೆ ವೀಟ್ ಮಾತ್ರ. ಭತ್ತ ಮತ್ತು ಗೋಧಿಯನ್ನ ದೇಶದಲ್ಲಿ ಪ್ರೊಡಕ್ಷನ್ ಆಗುವಂಥ ಅಷ್ಟು ಗೋಧಿ ಅಕ್ಕಿಯಲ್ಲಿ 6% ಮಾತ್ರ MSPಯ ಮುಖಾಂತರ ಖರೀದಿ ಆಗುವಂಥದ್ದು. ಮಿಕ್ಕಿರುವಂಥದ್ದು ಏನಿದೆ ಅದು ಮಾರ್ಕೆಟಲ್ಲಿ ಹಾಗಾಗಿ ಮಾರಾಟವಾಗುತ್ತೆ. ಈ ಹೊರಗಡೆ ಯಾವುದೀಗ ಒಂದು ಬೆಲೆ ಇದೆ, ಈ ಒಂದು ವ್ಯಾಪಾರ ಆಗ್ತಾ ಇದೆ, ಈ ಒಂದು ದರ ಏನಿದೆ, ಈಗ ಏನು MSP ಹೋಗ್ಬಿಡುತ್ತೆ ಅಥವಾ ಈ ಅಗ್ರಿಮೆಂಟ್ 3 ದಿವಸದಲ್ಲಿ ಯಾಕೆ ಹಾಕಬೇಕು? MSP ನೀವು ಇವತ್ತು ಮಾರಾಟ ಮಾಡಿದ್ರೆ ಸರ್ಕಾರದಿಂದ ದುಡ್ಡು ಬರಕ್ಕೆ 15 ದಿವಸ ಬೇಕು. ಅದಕ್ಕೆ ರೈತ ಏನ್ ಮಾಡ್ತಾರೆ? 100 ರೂಪಾಯಿ 50 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲಪ್ಪ, ನೀನು ತಕ್ಷಣ ಇವತ್ತೇ ದುಡ್ಡು ಕೊಡ್ತೀಯ ಅಂದ್ರೆ ಇವತ್ತೇ ನಾನು ನಿನಗೆ ಮಾರ್ಬಿಡ್ತೀನಿ ಅಂತ ತಗೊಳ್ತಾರೆ. ಅದಕ್ಕೆ ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ಕಾನೂನಲ್ಲಿ ಮಾಡಿದ್ದಂಥದ್ದು ಏನು ಅಂದ್ರೆ, ರೈತ ಯಾವತ್ತು ವ್ಯಾಪಾರ ಮಾಡ್ತಾನೆ ಅವತ್ತೇ ಅವನಿಗೆ ಪೇಮೆಂಟ್ ಆಗಬೇಕು. ಮ್ಯಾಕ್ಸಿಮಮ್ ಅಂತಂದ್ರೆ 3 ದಿನಗಳ ಒಳಗಾಗಿ ಅವನಿಗೆ ಪೇಮೆಂಟ್ ಆಗಬೇಕು. ಆಗ್ಲಿಲ್ಲ ಅಂತಂದ್ರೆ ಏನು? ಆಗ್ಲಿಲ್ಲ ಅಂತಂದ್ರೆ ರೈತ ಕೇಸ್ ಹಾಕ್ದ ಅಂತಂದ್ರೆ ಪೇಮೆಂಟ್ ಮಾಡದಲ್ಲೇ ಇರುವಂತಹ ಕಂಪನಿ ಯಾವ ದರಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅದರ 1.5% ಒಂದು ಪೆನಾಲ್ಟಿಯನ್ನ ರೈತನಿಗೆ ಅವ್ರು ಕೊಡಬೇಕಾಗತ್ತೆ. ನಿರ್ದಿಷ್ಟ ದಿನಗಳಲ್ಲಿ 30 ದಿವಸದಲ್ಲಿ ಕೇಸೇ ಮುಗಿಬೇಕು ಅಂತ. ಸೊ ಯಾವುದೇ ಕಾನೂನು ಮಾಡಿದ್ರೂ ಕೂಡ ರೈತ ಈ ಕಾನೂನುಗಳಲ್ಲಿ ಯಾವುದೇ ಕಂಪನಿ, ಅಂಬಾನಿ ಬರಲಿ, ಅದಾನಿ ಬರಲಿ, ಇನ್ಯಾವುದೇ ಕಂಪನಿ ಬರಲಿ, ರೈತನ ಜೊತೆಗೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಂತಂದ್ರೆ ರೈತನ ಜಮೀನಿಗೆ ಸಂಬಂಧಪಟ್ಟಂತ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ರೈತನಿಗೆ ಪೇಮೆಂಟ್ ಅವತ್ತೇ ಕೊಡಬೇಕು, ಇಲ್ಲ 3 ದಿವಸದಲ್ಲಿ ಕೊಡಬೇಕು. ಇಲ್ಲ ಅಂತಂದ್ರೆ ರೈತ ಕೇಸ್ ಹಾಕ್ದ ಅಂತಂದ್ರೆ ಅವ್ರು ಯಾವ ರೇಟಿಗೆ ಅಗ್ರಿ ಆಗಿರ್ತಾರೋ ಆ ರೇಟ್ಗಿಂತ 1.5% ಪೆನಾಲ್ಟಿಯನ್ನು ಅವ್ರು ಕೊಟ್ಟು ಕೇಸನ್ನ ಖುಲಾಸೆ ಮಾಡ್ಕೊಳ್ಬೇಕು. ಇದು ರೈತನ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಮಾಡಿರುವಂತಹ ಕಾನೂನು. ಮೂರನೇ ಕಡೆ ಕಾನೂನು ಯಾವುದು? ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಂತ ಇದೆ. ಆ ಕಾನೂನನ್ನ ಜಾರಿಗೆ ತಂದಿದ್ದು ಯಾವಾಗ ಅಂತಂದ್ರೆ, ನಾವೆಲ್ಲ ಈಗ ಬಹಳ ಚಿಕ್ಕವರು, ಸೋಮಣ್ಣ ಸಾಹೇಬರು ಮತ್ತೆ ಆ ವಯಸ್ಸಿನವರೆಲ್ಲರೂ ಕೂಡ ಆಗಿನ ಭಾರತವನ್ನು ಎಲ್ಲರೂ ನೋಡಿರ್ತಾರೆ. ಯಾವ ಭಾರತ ಅಂತಂದ್ರೆ 1955 ಅಲ್ಲಿ ಯಾವಾಗ ನಮ್ಮಲ್ಲಿ ಭಾರತದಲ್ಲೇನೆ ನಾವು ಪ್ರೊಡ್ಯೂಸ್ ಮಾಡಿರುವಂಥ, ನಾವು ಉತ್ಪಾದನೆ ಮಾಡೋದು ಕಡಿಮೆ ಇತ್ತು. ನಿಮ್ಮೆಲ್ಲರಿಗೂ ನೆನಪಿದೆ, ಅಮೆರಿಕದಿಂದ ನಾವು ಭತ್ತವನ್ನು ಆಮದು ಮಾಡ್ಕೊಂಡಿದ್ವಿ ದೇಶಕ್ಕೆ. ಯಾವ ರೀತಿಯ ಭತ್ತ ಕೊಟ್ಟಿದ್ರು ಅಮೆರಿಕದವರು ಅಂತಂದ್ರೆ, ಅಮೆರಿಕದಲ್ಲಿ ಹಸು ದನಗಳು ತಿಂದಲೇ ಇರುವಂತ ಭತ್ತವನ್ನು ಭಾರತಕ್ಕೆ ಅವರು ಕಳಿಸಿದ್ರು. ಗೋಧಿಯನ್ನ PL 480, ಜೋಳವನ್ನ, ಕಾರ್ನು, ವೀಟು, ಇದೆಲ್ಲದನ್ನ. ಅದು ಯಾವ ಸಂದರ್ಭದಲ್ಲಿ ಮಾಡಿದ್ದು ಈ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಂತಂದ್ರೆ, ಸ್ಕೇರ್ಸಿಟಿ ಇದ್ದಾಗ, ಅಂತಂದ್ರೆ ಪದಾರ್ಥಗಳ ಲಭ್ಯ ಜಾಸ್ತಿ ಇಲ್ದಲೇ ಇದ್ದಾಗ ಈ ಕಾನೂನನ್ನು ಮಾಡಿದ್ರು. ಯಾಕೆ ಮಾಡಿದ್ರು?
ಯಾರೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಕಂಪನಿ, ಯಾರೋ ಒಬ್ಬರು ದಳ್ಳಾಳಿ ಸಾವಿರಾರು ಕೆಜಿಗಳನ್ನು, ಕೋಟ್ಯಾಂತರ ಮೆಟ್ರಿಕ್ ಟನ್ಗಳನ್ನು ಒಂದು ಕಡೆ, 100 ಮೆಟ್ರಿಕ್ ಟನ್ಗಳನ್ನು ಒಂದೇ ಕಡೆ ಇಟ್ಕೊಂಡ್ಬಿಟ್ಟು ಅವ್ರು ಅದನ್ನು ಹೋರ್ಡಿಂಗ್ ಮಾಡ್ತಾರೆ. ನಂತರ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಮಾರ್ಕೆಟ್ನಲ್ಲಿ, ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ತಾರೆ. ಇದನ್ನು ತಡೆಗಟ್ಟಬೇಕು ಅಂತ ಮಾಡಿದ್ದಿತ್ತು. ಆದ್ರೆ ಇವತ್ತು ನಮಗಾಗಿರುವಂಥದ್ದು ಏನು ಅಂದರೆ ತದ್ವಿರುದ್ಧವಾಗಿರುವಂಥ ಸಮಸ್ಯೆ. ಇವತ್ತು ನಮಗೆ ಪದಾರ್ಥ ಕಡಿಮೆ ಇರುವಂಥದ್ದು ಸಮಸ್ಯೆ ಇಲ್ಲ, ಪದಾರ್ಥ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನು ಎಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋದು ನಮ್ಗೆ ಇವತ್ತಿರುವಂಥ ಸಮಸ್ಯೆ. ಇಟ್ಕೊಳ್ಳೋಕೆ ಜಾಗ ಇಲ್ದಲೇ ಇರುವಂಥದ್ದು ನಮ್ಮದು ಇವತ್ತು ಸಮಸ್ಯೆ. ಆದ್ರಿಂದ ಮನೀಶ್ ಕುಮಾರ್ ಅವರ ಪ್ರೆಸೆಂಟೇಷನ್ ಅಲ್ಲಿ ತೋರಿಸಿದಾಗೆ ನಾವಿವತ್ತು ಚೈನಾ ದೇಶಕ್ಕೆ, ಬೇರೆ ಬೇರೆ ದೇಶಕ್ಕೆ ನಮ್ಮಲ್ಲಿ ಇಟ್ಕೊಳ್ಳೋಕ್ಕಾಗ್ದಲ್ಲ ಅದನ್ನು ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವಿವತ್ತು FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇರುವಂಥ ಕಾನೂನು ಏನು ಅಂತಂದ್ರೆ, ಒಂದು 47 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಗೋಧಿ ಮತ್ತು ಅಕ್ಕಿ ಈ ದೇಶದಲ್ಲಿ ಇರಬೇಕು ಅಂತ. ನಮ್ಮಲ್ಲಿ ಇವತ್ತು ಎಷ್ಟಿದೆ ಅಂತಂದ್ರೆ ಸುಮಾರು 100 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಈಗಾಗಲೇ ನಮ್ಮ ದೇಶದಲ್ಲಿದೆ. ಈ 100 ಮಿಲಿಯನ್ ಮೆಟ್ರಿಕ್ ಟನ್ ಅಂತಂದ್ರೆ ಸುಮಾರು 1,80,000 ಕೋಟಿ ರೂಪಾಯಿಯಷ್ಟು ದುಡ್ಡು ನಿಮಗೆ ಅದನ್ನು ಪ್ರೊಕ್ಯೂರ್ಮೆಂಟ್ ಅಲ್ಲಿ ಅದನ್ನು ಸೇವ್ ಮಾಡೋದ್ರಲ್ಲಿ ನಡೀತಾ ಇದೆ. ಯಾವ ಗೋದಾಮ್ ನೋಡಿ ನೀವು, ಅದಕ್ಕೆ ಅಲ್ಲಿ ಹೆಗಣಗಳು ತಿಂತಾ ಇದ್ದಾವೆ. ಅದನ್ನ ಸಮಸ್ಯೆ ಆಗಿರುವಂಥದ್ದು ಇವತ್ತು ಉತ್ಪಾದನೆ ಜಾಸ್ತಿ ಆಗಿರುವಂಥದ್ದು. ಆದ್ರಿಂದ ಇವತ್ತು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಈ ಕಾನೂನಲ್ಲಿ ಇದ್ದಿದ್ದೇನು, ಯಾವುದೇ ಕಂಪನಿ, ಯಾವುದೇ ವ್ಯಕ್ತಿ ಇಷ್ಟು ಲಿಮಿಟ್ಟಿನ ಹೊರತಾಗಿ ಈ ಒಂದು ಪದಾರ್ಥವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಕಾನೂನಿತ್ತು. ಈ ರೀತಿ ಕಾನೂನು ಇದ್ದಿದ್ರಿಂದ ಏನಾಯಿತು ಅಂತಂದ್ರೆ, ಯಾವ ಕಂಪನಿಯೂ ಕೂಡ, ಯಾವ ದೊಡ್ಡ ದೊಡ್ಡ ಇನ್ವೆಸ್ಟರು ಕೂಡ ಕೋಲ್ಡ್ ಸ್ಟೋರೇಜ್ ಸೆಟಪ್ ಮಾಡೋದಾಗ್ಲಿ, ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ದೊಡ್ಡ ಗೋಡೌನ್ಗಳು ಹಾಕೋದಾಗ್ಲಿ, AC ಬೇಕಾಗಿರುವಂಥ ಪದಾರ್ಥಗಳನ್ನ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಆಗಲಿ, ಇದು ಯಾವುದನ್ನು ಕೂಡ ಅವ್ರು ಯಾರೂ ಮಾಡಲಿಲ್ಲ. ಯಾಕೆಂದ್ರೆ ನೀವು ದೊಡ್ಡದಾಗಿ ಸಂಗ್ರಹಣೆ ಮಾಡೋದೇ ತಪ್ಪು ಅಂತ ಕಾನೂನು ಇದ್ದಾಗ ಯಾರು ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ? ಆದ್ರಿಂದ ಏನಾಗ್ತಿತ್ತು, ಪ್ರತಿ ವರ್ಷ ನಾವು ನ್ಯೂಸ್ ಪೇಪರಲ್ಲಿ ಓದ್ತೀವಿ, ಈ ವರ್ಷ ಆಲೂಗೆಡ್ಡೆ ಜಾಸ್ತಿ ಆಯಿತು, ಬೆಲೆ ಸಿಗಲಿಲ್ಲ, ರೈತರು ಬಂದು ರಸ್ತೆಯಲ್ಲಿ ಬಿಟ್ಟು ಹೋದ್ರು. ಟೊಮ್ಯಾಟೊ ಜಾಸ್ತಿ ಆಯಿತು, ಉತ್ಪಾದನೆ ಜಾಸ್ತಿ ಆಯಿತು, ಮಾರಾಟಕ್ಕೆ ಮಾರ್ಕೆಟ್ ಸಿಗಲಿಲ್ಲ, ನಾವು ತೆಗೆದುಕೊಂಡು ಹೊರಗಡೆ ಬಿಟ್ಟು ಹೋದ್ವಿ. ಇದು ಈ 3 ಕಾನೂನುಗಳಲ್ಲಿ ಮಾಡಿರುವಂಥ ಬದಲಾವಣೆಗಳು ಅಂತಂದ್ರೆ ಒಂದೊಂದೇ ಸಾಲಿನಲ್ಲಿ ಹೇಳಬೇಕು ಅಂತಂದ್ರೆ ಇಷ್ಟೇ. APMC ಇಂದ ಹೊರಗಡೆನೂ ಮಾರ್ಬೋದು, ಎಲ್ಲಿಗೆ ಬೇಕಿದ್ರೂ ಮಾರ್ಬೋದು. ಡೈರೆಕ್ಟ್ ಆಗಿ ಯಾರ ಜೊತೆಗೆ ಬೇಕಿದ್ರು ನಾನು ವ್ಯಾಪಾರವನ್ನು ಮಾಡ್ಕೊಳ್ತೀನಿ ಅನ್ನುವಂಥ ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ಬೋದು. ಆ ಅಗ್ರಿಮೆಂಟ್ ಕೇವಲ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು, ಭೂಮಿಗಲ್ಲ. ಮೂರನೇದು, ಈ ದೇಶದಲ್ಲಿ ಆಗ್ತಾ ಇರುವಂಥ ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ ಈ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳು, ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್, ಫುಡ್ ಪ್ರಾಸೆಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಲ್ದಲೇ ಇರೋದ್ರಿಂದ ಯಾರೂ ಕೂಡ ಒಂದು ಮಟ್ಟದ ಮೇಲೆ ಅದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗದಲೇ ಇರುವಂಥ ಕಾನೂನು ಇದ್ದಿದ್ರಿಂದ ಇನ್ವೆಸ್ಟ್ಮೆಂಟ್ ಬಂದಿರಲಿಲ್ಲ. ಆದ್ರಿಂದ ಇವತ್ತು ಅದನ್ನು ತೆಗೆದುಹಾಕಿ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟಿಗೆ ಒಂದು ಬದಲಾವಣೆಯನ್ನು ತಂದಿದ್ದೀವಿ. ಇದರಲ್ಲಿ ಯಾವ ಅಂಶ ರೈತ ವಿರೋಧಿ ಇದೆ? ಯಾರು ಇದನ್ನ ಹೋರಾಟ ಮಾಡ್ತಾ ಇದ್ದಾರೋ ಅವ್ರು ಯಾರೂ ಕೂಡ ಇದರ ತಾರ್ಕಿಕವಾಗಿ ಇದ್ರ ವಿರುದ್ಧ ಮಾತನಾಡ್ತಾ ಇಲ್ಲ. ಸೋಮಣ್ಣ ಅವರು ಅದ್ಭುತವಾಗಿ ಹೇಳಿದ್ರು, ಕಾಂಗ್ರೆಸ್ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರುಗಳು ಇವರು ಅಂತಂದ್ರು. ಅದು ಬಿಟ್ಟರೆ ಇನ್ನೇನು ಅಲ್ಲ ಇದು. ಮತ್ತೆ ಗಲಾಟೆ ಮಾಡ್ತಿರೋದು ಯಾರು ಅಂತಂದ್ರೆ ಪಂಜಾಬ್ ಮತ್ತೆ ಹರಿಯಾಣ ಭಾಗದ ಒಂದಿಷ್ಟು ಜನ ರೈತರು ಮಾತ್ರ. ಕರ್ನಾಟಕದಲ್ಲಿ ಇತ್ತೀಚೆಗೆ ನಾವು ಯಾವ ರೈತರು ಕೇಳಿದ್ರೆ ಯಾರು ಕೂಡ ಸಮಸ್ಯೆ ಇಲ್ಲ ಇದರಲ್ಲಿ. ದೇಶದ ಯಾವ ಮೂಲೆಯಲ್ಲೂ ಯಾವ ರೈತರಿಗೂ ಇದ್ರ ಬಗ್ಗೆ ಸಮಸ್ಯೆ ಇಲ್ಲ. ಸಮಸ್ಯೆ ಯಾರಿಗಾಗ್ತಾ ಇದೆ ಅಂತಂದ್ರೆ, ಯಾರು APMCಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ರು, ಯಾರು ರೈತನಿಗೆ ಎಷ್ಟು ಬೆಲೆಗೆ ನಿನ್ನ ಪದಾರ್ಥವನ್ನು ನಾನು ಖರೀದಿ ಮಾಡ್ತೀನಿ ಅಂತ ಹೇಳಿ ಒಪೇಕ್ ಆಗಿ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾ ಇದ್ರು, ಪಾರದರ್ಶಕತೆ ಇಲ್ದಲೇ ಮಾಡ್ತಾ ಇದ್ರು, ಅಂಥವ್ರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಕಂಪನಿಗಳು ಬಂದ್ಬಿಡ್ತಾವೆ, ತಗೊಂಡು ಹೋಗ್ಬಿಡ್ತಾವೆ. ಸ್ನೇಹಿತರೆ, ನಾವು ಕರ್ನಾಟಕದಲ್ಲಿ ಒಂದು ಬಹಳ ದೊಡ್ಡ ಹೆಮ್ಮೆ ಅಂತಂದ್ರೆ, ಗುಜರಾತ್ನಲ್ಲಿ ಹೇಗೆ ಅಮೂಲ್ ಒಂದು ಬಹಳ ದೊಡ್ಡ ಯಶಸ್ವಿಯ ಕಥೆಯೋ ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ KMF ಒಂದು ಬಹಳ ದೊಡ್ಡ ಒಂದು ಯಶಸ್ಸಿನ ಕಥೆ. ನೋಡಿ, MSP ಇರುವಂತ ಪದಾರ್ಥ 22 ನೋಟಿಫೈಡ್ ಇದೆ. ಅದರಲ್ಲಿ ಪ್ರಮುಖವಾಗಿ ಭತ್ತ ಮತ್ತು ಗೋಧಿ. ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಮಾರಾಟ ಆಗುವಂಥ ಅಗ್ರಿಕಲ್ಚರಲ್ ಕಮಾಡಿಟಿ ಯಾವುದು ಅಂತಂದ್ರೆ ಅದು ಹಾಲು. ಆದರೆ ಹಾಲು ಯಾವ ಈ ರೀತಿ APMC ಆಕ್ಟ್ಗಾಗಲಿ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ಗಾಗಲಿ ಯಾವುದರಲ್ಲೂ ಕೂಡ ಅದರಲ್ಲಿ ಕಂಟ್ರೋಲ್ ಇರಲಿಲ್ಲ. ಹಾಗಿದ್ರೆ ಏನಾಗಬೇಕಿತ್ತು? ಕರ್ನಾಟಕದಲ್ಲಿ ಆಗಿದ್ರೆ ಬೇರೆ ಭಾಗಗಳಲ್ಲಿ, ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬಂದು ರೈತರನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕಾಗಿತ್ತು ಇವ್ರ ಆರ್ಗ್ಯುಮೆಂಟ್ ಪ್ರಕಾರ. ಆದರೆ ನೀವು ಒಂದು ಸಣ್ಣ ಅಂಕಿಅಂಶ ಅಂತಂದ್ರೆ, ಯಾವ MSPಯನ್ನು ಪಡೆದಿರುವಂಥ ಭತ್ತ, ಜೋಳ ಈ ರೀತಿ ಮತ್ತು ಅಕ್ಕಿ ಅಂತ ಒಂದು ಪದಾರ್ಥ, ಇದು ಗೋಧಿ ಅಂತ ಪದಾರ್ಥಗಳಿದ್ದಾವೋ
ಕಳೆದ 30 ವರ್ಷದಲ್ಲಿ ಸತತವಾಗಿ ಅದು ಗ್ರೋ ಆಗ್ತಾ ಇರುವಂಥದ್ದು, ಬೆಳೀತಾ ಇರುವಂಥದ್ದು ಕೇವಲ 1%ನಲ್ಲಿ. ಡೈರಿ ಮತ್ತು ಫಿಶರೀಸ್ ಪ್ರಾಡಕ್ಟ್ಗಳು ಬೆಳೀತಾ ಇರುವಂಥದ್ದು 14% ಗ್ರೋತ್ನಲ್ಲಿ. ಇವತ್ತು ಕರ್ನಾಟಕದಲ್ಲಿ ನೀವು ಯಾವ ಸಣ್ಣ ಹಳ್ಳಿಗೆ ಹೋಗಿ, ಅಲ್ಲಿ ನಿಮಗೊಂದು KMF ನ ಒಂದು ಯೂನಿಟ್ ಇರುತ್ತೆ. ಅಲ್ಲಿ ಏನಿರ್ತಾರೆ, ಹಾಲು ಉತ್ಪಾದಕರ ಸಂಘ ಅಂತ ಮಾಡ್ಕೊಂಡಿರ್ತಾರೆ. ನೋಡಿರ್ತಿರ್ತಾನೆ ನಾವೆಲ್ಲ ಬೋರ್ಡ್ಗಳಲ್ಲಿ. ಇದನ್ನೇನೆ ನರೇಂದ್ರ ಮೋದಿ ಅವರು ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಮಾಡಬೇಕು. ದೇಶದಲ್ಲಿ ಸುಮಾರು 10,000 ಈ ರೀತಿಯ ಫಾರ್ಮರ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ಗಳನ್ನು ಈಗಾಗಲೇ ಮಾಡಿದ್ದಾರೆ, ಇನ್ನಷ್ಟು ಮಾಡಬೇಕು ಅಂತ ಮಾಡ್ತಿರುವಂಥದ್ದು. ಏನಾಗುತ್ತೆ, ಸಣ್ಣ ಸಣ್ಣ ಹಿಡುವಳಿ ರೈತರಿರ್ತಾರೆ, ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕಿರೋದಿಲ್ಲ, ಟೆಕ್ನಾಲಜಿ ಮಾಡೋದಿಕ್ಕಿರೋದಿಲ್ಲ. ಈಗ ಮನೀಶ್ ಕುಮಾರ್ ಅವರು ಮಾಡಿದ ಹಾಗೆ ಈ ರೀತಿಯ ಸಂಘ ಸಂಸ್ಥೆಗಳು ಒಟ್ಟಿಗೆ ಬರ್ತಾವೆ, ಅವರೆಲ್ಲರೂ ಸೇರಿ ಒಟ್ಟಿಗೆ ಕೃಷಿ ಮಾಡ್ತಾರೆ, ಒಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಒಟ್ಟಿಗೆ ಬೆಳೆದಂಥ ಪದಾರ್ಥವನ್ನು ಯಾವ ಮಾರುಕಟ್ಟೆಯಲ್ಲಿ ಎಲ್ಲಿ ಅವ್ರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಇದನ್ನ ಮಾಡೋದ್ರಿಂದ ರೈತನಿಗೂ ಒಳ್ಳೇದಾಯಿತು, ಗ್ರಾಹಕನಿಗೂ ಒಳ್ಳೇದಾಯಿತು. ಇಡೀ ಸಿಸ್ಟಮ್ನಲ್ಲಿ ಒಂದು ಕಂಪ್ಲೀಟ್ ಚೈನ್ ಸಿಸ್ಟಮ್ ಇಡೀ ಸಂಸ್ಥೆಯಲ್ಲಿ ಬರ್ತಾ ಹೋಯಿತು. ಇವತ್ತು ನಮಗೆ ಹಳ್ಳಿಯಲ್ಲಿ ನೀವು ಇವತ್ತು ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ, 2 ಸತಿ ಹಾಲು ಕರೀತಾರೆ. 2 ಗಂಟೆ ಒಳಗಡೆ ಅದನ್ನು ತಗೊಂಡು ಹೋಗಿ ಆ ಸಂಘ ಸಂಸ್ಥೆಯವರು, ಹುಡುಗರೆಲ್ಲ ಹೋಗಿ ಅಲ್ಲಿ ಫಿಲ್ಟರ್ ಮಾಡಿ ಅದನ್ನು ಡಬ್ಬಗಳಿಗೆ ಹಾಕ್ತಾರೆ. KMFದೋ ಅಥವಾ ಇನ್ಯಾವ್ದ್ರದ್ದೋ ಬರುತ್ತೆ, ಆ ಕಂಪ್ನಿಯವ್ರು ತಗೊಂಡು ಹೋಗ್ತಾರೆ. ಬರೀ ಸರ್ಕಾರ ಮಾತ್ರ ಇದೆಯಾ? ಇಲ್ಲ. ಕರ್ನಾಟಕದಲ್ಲಿ ನೀವು ನೋಡಿ, ನಂದಿನಿ ಹೊರತಾಗಿಯೂ ಕೂಡ ಹ್ಯಾಟ್ಸನ್ ಇದೆ, ನಮ್ಮ ನೆಸ್ಲೆ ಅವರದ್ದಿದೆ, ಹೀಗೆ ಬೇರೆ ಬೇರೆ ಕಂಪನಿಗಳು ಕೂಡ, ಮಿಲ್ಮಾ ಇದೆ, ಈ ರೀತಿ ಬೇರೆ ಬೇರೆ ಕಂಪನಿಗಳು ಕೂಡ ರೈತರ ಹತ್ರ ತಗೊಳ್ತಾ ಇದ್ದಾರೆ. ಅದೇ ರೀತಿ ಬರುವಂಥ ದಿನದಲ್ಲಿ ದೇಶದಾದ್ಯಂತ ರೈತರಿಗೆ ಅವರ ಪದಾರ್ಥಗಳನ್ನು ಕೊಂಡುಕೊಳ್ಳುವಂಥ ವ್ಯಕ್ತಿಗಳು ಜಾಸ್ತಿ ಆಗ್ತಾ ಬರ್ತಾರೆ. ನಾನು ಕಡೆಯದಾಗಿ ಇಷ್ಟನ್ನೇ ಹೇಳಿ ಮಾತಿಗೆ ವಿರಾಮ ಹಾಡ್ತೇನೆ ಬಂಧುಗಳೇ. ಒಂದು ಸಣ್ಣದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬೇಸಿಕ್ ಇಕನಾಮಿಕ್ಸ್ ಇದು. ನಾನು ಯಾವುದೋ ಒಂದು ಪದಾರ್ಥವನ್ನು ಪ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಆ ಪದಾರ್ಥಕ್ಕೆ 10 ಜನ ಖರೀದಿದಾರರಿದ್ದಾರೆ ಅಂತಂದರೆ, ನಾನು 10 ಜನರು ಯಾವ ಬೆಲೆ ನಿರ್ಧಾರ ಮಾಡ್ತಾರೋ ಆ 10 ಜನರಲ್ಲಿ ಹೈಯೆಸ್ಟ್ ಯಾರು ಕೊಡ್ತಾರೋ ಅವರಿಗೆ ನಾನು ವ್ಯಾಪಾರ ಮಾಡ್ಬೋದು. 1,000 ಜನ ಅದನ್ನು ಖರೀದಿ ಮಾಡ್ಲಿಕ್ಕೆ ಇವಾಗ ಮಾರ್ಕೆಟ್ ದೊಡ್ಡದಾಯಿತು ಅಂತಂದ್ರೆ, ನಾನು ಇನ್ನು 10 ಜನ ಅಲ್ಲ, ಇನ್ನು ಇರುವಂತ 900 ಜನಕ್ಕೆ ನಾನು ಯಾರಿಗೆ ಬೇಕೋ ಅವ್ರಿಗೆ ನಾನು ವ್ಯಾಪಾರ ಮಾಡ್ಬೋದು. ಯಾರು ರೈತನ ಪರವಾಗಿ ಮಾತನಾಡ್ತಾ ಇದ್ದಾರೋ ಅವರು ಈ ಒಂದು ತರ್ಕಕ್ಕೆ, ಈ ಒಂದು ಲಾಜಿಕ್ಗೆ ಉತ್ತರವೇ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವರಿಗೆ. ಮಾರ್ಕೆಟ್ ದೊಡ್ಡದಾದಾಗ, ಜನ ಅದನ್ನ ವ್ಯಾಪಾರ ಮಾಡಬೇಕು ಅಂತ ಜಾಸ್ತಿ ಆದಾಗ ರೈತನ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ. ನೀನು 10 ರೂಪಾಯಿ ಕೊಡ್ತೀಯಾ, ಇನ್ನೊಬ್ಬ ನನಗೆ 100 ರೂಪಾಯಿ ಕೊಡಕ್ಕೆ ರೆಡಿ ಇದೆ, ನಾನು 100 ರೂಪಾಯಿ ಇರೋನಿಗೆ ಮಾರ್ತೀನಿ. ಇವತ್ತು ನೀವು ಇಡೀ ದೇಶದಲ್ಲಿ ನೋಡಿ, ಪ್ರಪಂಚದಲ್ಲಿ ನೋಡಿ, ಯುರೋಪ್ನಲ್ಲಿ ಬೇರೆ ಬೇರೆ ದೇಶಗಳು ಹಂಚಿಕೆ ಆದರೂ ಕೂಡ ಅವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಯುರೋಪಿಯನ್ ಯೂನಿಯನ್ ಅನ್ನುವಂಥ ಒಂದು ದೊಡ್ಡ ಮಾರುಕಟ್ಟೆಯನ್ನು ಮಾಡಿಕೊಂಡ್ರು. ಯಾಕೆಂದ್ರೆ ಮಾರ್ಕೆಟ್ ದೊಡ್ಡದಾಗಿದ್ದಾಗ ಇಕನಾಮಿಕ್ಸ್ ಆಫ್ ಸ್ಕೇಲ್ ಅಲ್ಲಿ ನೀವು ಆಪರೇಟ್ ಮಾಡ್ಬೋದು, ದೊಡ್ಡದಾಗಿ ಆಪರೇಟ್ ಮಾಡ್ಬೋದು. ನಮ್ಮಲ್ಲಿ ಏನಾಯಿತು, ಭಾರತ ಮಟ್ಟದಲ್ಲಿ ಒಂದು ದೊಡ್ಡ ಒಂದು ಮಾರ್ಕೆಟ್ ಇದ್ರೂ ಕೂಡ ನಾವು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ APMCಲಿ ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ, ನೀನು ಇಲ್ಲಿಂದ ಬಿಟ್ಟು ಹೊರಗಡೆ ಎಲ್ಲೂ ಮಾರಾಟ ಮಾಡೋಕ್ಕಾಗಲ್ಲ ಅನ್ನುವಂಥ ಕಾನೂನು ಮಾಡಿ, ಇಂಥ ದೊಡ್ಡ ವಿಶಾಲವಾದ ದೇಶದ ದೊಡ್ಡ ಮಾರ್ಕೆಟ್ ಇದ್ರೂ ಕೂಡ ನಮ್ಮ ರೈತನಿಗೆ ಅಷ್ಟು ದೊಡ್ಡ ಮಾರ್ಕೆಟ್ನ ಅವಕಾಶವೇ ಕೊಡಲಿಲ್ಲ. ಇದರ ಪರಿಣಾಮ ಏನಾಯಿತು ಅಂತಂದ್ರೆ, ನಾನು ಆಗಲೇ ಹೇಳಿದಾಗೆ ರೈತ ಬಡತನದಲ್ಲೇ ಬೇಗ್ತಾ ಇದ್ದಾನೆ. ರೈತ ಅಂತಂದ್ರೆ ಇವತ್ತಿಗೂ ಕೂಡ ಜೀವನ ಮಾಡಲಿಕ್ಕೆ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ. ಇದರ ಇನ್ನೊಂದು ಮುಖ ನೀವು ನೋಡಿದ್ರೆ, ಭಾರತ ದೇಶ ನಾವೆಲ್ಲರೂ ಎಂಥ ಯಾವ್ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರೋದ್ರಿಂದ ಇಂಥ ದೇಶದಲ್ಲಿ ಹುಟ್ಟಿದ್ದೀವಿ. 12 ತಿಂಗಳು ಕೃಷಿ ಮಾಡ್ಬೋದಾಗಿರುವಂಥ ಏಕೈಕ ಪ್ರಪಂಚದಲ್ಲಿರುವಂಥ ದೇಶ ಅಂತಂದ್ರೆ ಭಾರತ ಮಾತ್ರ. ಈ ಭಾರತೀಯ ಮಣ್ಣು ನಮಗೆ ಬೇರೆ ಬೇರೆ ದೇಶಗಳಲ್ಲಿ 1-2 ಮಾತ್ರ ನಿಮಗೆ ಸಿಗುವಂಥ ನದಿಗಳು. ನಮ್ಮಲ್ಲಿ ನೀವು ಒಂದು ಜಿಲ್ಲೆಗೊಂದೊಂದು ನದಿ ಹುಟ್ಟುತ್ತೆ, ಜಿಲ್ಲೆಗೊಂದೊಂದು ನದಿ ಇದೆ. ನಿಮಗೆ ಇಷ್ಟೆಲ್ಲ ಇದ್ರೂ ಕೂಡ ಈ ದೇಶದಲ್ಲಿ ಒಂದೇ ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಚೈನಾ ದೇಶಕ್ಕೆ ನೀವು ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಎಷ್ಟು ಜಾಗ ಇದೆ ಅಂತಂದ್ರೆ, ಭಾರತದಲ್ಲಿ ಕೃಷಿ ಯೋಗ್ಯ ಭೂಮಿ ಚೈನಾ ದೇಶದಕ್ಕಿಂತ 2ರಷ್ಟು ದೊಡ್ಡದಿದೆ ಕೃಷಿ ಯೋಗ್ಯ ಭೂಮಿ. ಆದರೆ ನಮ್ಮ ಉತ್ಪಾದನೆ ಚೈನಾ ದೇಶದ 1/3 ಇಲ್ಲ. ಇದು ನಮಗಾಗಿರುವಂಥ ಸಮಸ್ಯೆ. ಆದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಈ ದೇಶದ ರೈತನಿಗೆ ಒಂದು ಸ್ವಾಭಿಮಾನ, ಸ್ವಾವಲಂಬನೆ ಕೊಡಲಿಕ್ಕೆ ಈ ಕಾನೂನುಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇಷ್ಟು ವರ್ಷಗಳ ಕಾಲ ಈ ದೇಶದಲ್ಲಿ ರಾಜಕೀಯ ಮಾಡ್ಕೊಂಡು ಬರ್ತಿದ್ದು ಹೇಗಿತ್ತು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. 5 ವರ್ಷಕ್ಕೊಂದ್ಸತಿ ಚುನಾವಣೆ ಬರುತ್ತೆ ಅಂದ ತಕ್ಷಣ ದೊಡ್ಡ ದೊಡ್ಡ ಹೆಡ್ಲೈನ್ಸ್ಗಳು ನಾವು ನೋಡ್ತಿದ್ವಿ. 40,000 ಕೋಟಿ ರೈತ ಸಾಲ ಮನ್ನಾ, 50,000 ಕೋಟಿ ರೈತ ಸಾಲ ಮನ್ನಾ. ನೋಡ್ತಿದ್ವಾ ಇಲ್ವೋ? ಪ್ರತಿ ಎಲೆಕ್ಷನ್ ಬಂದಾಗ್ಲೂ ಚರ್ಚೆ ಏನು?
ಎಷ್ಟು ಕೋಟಿ ರೈತ ಸಾಲ ಮನ್ನಾ ಆಗುತ್ತೆ ಅಂತ. ಇದೇ ಪ್ರತಿ ಸರಿ ಆಗ್ತಾ ಇದ್ದಂಥದ್ದು. ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ಕಳೆದ 6 ವರ್ಷ ಆಯಿತು, ಎಷ್ಟೋ ರಾಜ್ಯ ಸರ್ಕಾರಗಳ ಚುನಾವಣೆಗಳಾಯಿತು. ಯಾವುದೇ ಪೊಲಿಟಿಕಲ್ ಕಾಸ್ಟ್ ಇದ್ದಾಗಲೂ ಕೂಡ, ಎಂಥ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿ ಈ ರೀತಿ ರೈತ ಸಾಲವನ್ನು ಮನ್ನಾ ಮಾಡಿಬಿಡ್ತೀವಿ, ನಾವು ಇವತ್ತಿಂದ ಮಾತ್ರ ನೋಡ್ತೀವಿ ಅಂತ ಎಂದೂ ಕೂಡ ಯೋಚನೆ ಮಾಡಲಿಲ್ಲ. ರೈತನ ಸಾಲ ಮನ್ನಾ ಮಾಡುವಂಥ, ಕಣ್ಣೀರು ಒರೆಸುವಂಥ, ಒಂದು ಮೂಗಿಗೆ ತುಪ್ಪ ಒರೆಸುವಂಥ ಒಂದು ನಾಟಕವನ್ನು ಆಡಲಿಲ್ಲ. ಬದಲಾಗಿ ಇರಿಗೇಷನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, MSPಯನ್ನು ಜಾಸ್ತಿ ಮಾಡಿದ್ರು, ಪ್ರೊಕ್ಯೂರ್ಮೆಂಟನ್ನು ಜಾಸ್ತಿ ಮಾಡಿದ್ರು. ಪ್ರಥಮ ಬಾರಿಗೆ ಈ ದೇಶದಲ್ಲಿ 1,00,000 ಕೋಟಿ ರೂಪಾಯಿಯ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನು ನಮ್ಮ ಪ್ರಧಾನಮಂತ್ರಿಗಳು ಕ್ರಿಯೇಟ್ ಮಾಡಿದ್ರು. ರೈತನ ಫಸಲ್ ಬಿಮಾ ಯೋಜನೆಯಡಿ ಡೈರೆಕ್ಟ್ ಆಗಿ ಅವನ ಅಕೌಂಟಿಗೆ ದುಡ್ಡು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಸಿದ್ರು. ಸ್ವಾವಲಂಬಿ ಆತ್ಮನಿರ್ಭರ ಭಾರತಕ್ಕೆ ಆತ್ಮನಿರ್ಭರ ರೈತರನ್ನ ತಯಾರು ಮಾಡುವಂಥ ಒಂದು ಸಂಕಲ್ಪವನ್ನು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ರು. ಈ ಎಲ್ಲ ಯೋಜನೆಗೆ ನಾವಿವತ್ತು ಕಪಿಮುಷ್ಟಿಯಿಂದ ಏನು ಇದನ್ನ ತೊಂದರೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳು, ಅವರ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಜಾಗೃತವಾಗಿ ಮಾತನಾಡಬೇಕಾಗಿದೆ. ಯಾಕೆ ಅಂತಂದ್ರೆ ಇಂಗ್ಲಿಷ್ ಒಂದು ಬಹಳ ಚೆನ್ನಾಗಿರುವಂಥ ಮಾತು ಹೇಳ್ತಾರೆ ಸ್ನೇಹಿತರೆ, ದಿ ಡಿಕ್ಟೇಟರ್ಶಿಪ್ ಆಫ್ ದಿ ಆರ್ಗನೈಸ್ಡ್ ಮೈನಾರಿಟಿ ಅಂತ ಪದ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಡಿಕ್ಟೇಟರ್ಶಿಪ್ ಆಫ್ ದಿ ಆರ್ಗನೈಸ್ಡ್ ಮೈನಾರಿಟಿ ಅಂತ. ಸಣ್ಣದಾಗಿರುವಂಥ ಕೆಲವು ಜನ ಅವರು ಸಂಘಟಿತರಾಗಿರ್ತಾರೆ, ಆದ್ರಿಂದ ಅವ್ರ ಧ್ವನಿ ಜಾಸ್ತಿ ಕೇಳ್ತಾ ಬರುತ್ತೆ. ಇಡೀ ದೇಶದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿರುವಂಥ ರೈತರಿಗೆ ಸಹಾಯ ಆಗುವಂಥ ಕಾನೂನು ಬಂದಿದ್ದಾರೆ, ನಾವು ಸುಮ್ಮನೆ ಕೂತಿದ್ದೀವಿ. ಕೇವಲ ಒಂದು 15-20 ಸಾವಿರ ಜನ ಇದರಿಂದ ಯಾರು ನುಕ್ಸಾನ್ ಆಗತ್ತೆ ಅಂಥವ್ರು ಮಾತ್ರ ಸಂಘಟಿತರಾಗಿ ರಸ್ತೆಗಿಳಿದಿದ್ದಾರೆ, ಆದ್ರಿಂದ ಇಡೀ ದೇಶದಲ್ಲಿ ಗಲಾಟೆ ನಡೀತಾ ಇದೆ. ನಾವಿವತ್ತು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಆಗಲೇ ಸಚಿವರು ಹೇಳಿದಾಗೆ ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಈ ಒಂದು ರೈತ ಪರವಾಗಿರುವಂತಹ ಕಾನೂನಿನ ಪರವಾಗಿ ನಮ್ಮ ಧ್ವನಿ ಎತ್ತಬೇಕು. ಇಷ್ಟು ವರ್ಷಗಳ ಕಾಲ ಈ ದೇಶದ ರೈತನನ್ನ ಸರ್ಕಾರದ ಮೇಲೆ ಅವಲಂಬಿತನಾಗಿ ಮಾಡಿ ನೀನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇರೋ. ನಿನಗೆ 5 ವರ್ಷಕ್ಕೊಂದ್ಸತಿ ಸರ್ಕಾರದ ಎಲೆಕ್ಷನ್ ಬಂದಾಗ ನಾವು ನಿನಗೆ ಸಾಲ ಮನ್ನಾ ಮಾಡುವಂಥ ನಾಟಕ ಮಾಡ್ತೀವಿ, ನೀನು ತಿರ್ಗಾ ಸಾಲ ಮಾಡು, ನೀನು ತಿರ್ಗಾ ಇನ್ನೊಬ್ಬರ ಹತ್ರ ಹೋಗು, ಇದೇ ರೀತಿ ಕಷ್ಟಪಡ್ತಾ ಇರೋ. ಒಂದು ಪ್ರತಿ ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ಇಷ್ಟು ರೈತರ ಆತ್ಮಹತ್ಯೆ ಆಯಿತು ಅನ್ನುವಂಥ ಸ್ಟ್ಯಾಟಿಸ್ಟಿಕ್ಸ್ ಮಾತ್ರ ಕೊಟ್ಟು ನಾವು ಜೊತೆ ಕಣ್ಣೀರು ಹಾಕಿ ನಾವು ಇದರಿಂದ ನಾಟಕ ಮಾಡ್ಕೊಂಡು ಎಲೆಕ್ಷನ್ ನಮ್ಮ ಕಾಳು ಬೇಯಿಸ್ಕೊಳ್ತೀವಿ. ಇದೇ ಒಂದು ನಾಟಕ ಏನಿಷ್ಟು ವರ್ಷ ನಡೀತಾ ಇತ್ತು, ಆ ನಾಟಕ ಇವತ್ತು ನರೇಂದ್ರ ಮೋದಿಯ ಭಾರತದಲ್ಲಿ ಇವತ್ತು ಫುಲ್ ಸ್ಟಾಪ್ ಹಾಕಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ರೈತ ಬಂಧುಗಳ ಜೊತೆಗೆ ನಿಂತ್ಕೊಳ್ಬೇಕಾಗಿದೆ. ಇದನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಈ ಇಡೀ ಕಾರ್ಯಕ್ರಮವನ್ನು ನಾವು ಕೇವಲ 2 ದಿವಸಗಳಲ್ಲಿ ಸಂಘಟಿಸಿದ್ದು. ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಕರ್ನಾಟಕದ 100 ಕಡೆ ಈ ಒಂದು ಕಾರ್ಯಕ್ರಮವನ್ನು ಬೇರೆ ಬೇರೆ ಹಳ್ಳಿಗಳಲ್ಲಿ ನಮ್ಮ ರೈತಾಪಿ ಬಂಧುಗಳು ಈ ಕಾರ್ಯಕ್ರಮವನ್ನು ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಮೊದಲ ಬಾರಿಗೆ ಇಡೀ ದೇಶದಲ್ಲಿ ಕೃಷಿ ಕಾನೂನುಗಳ ಒಂದು ಸುಧಾರಣೆಯ ಬಗ್ಗೆ ಇಂಥ ಒಂದು ಮನೋಜ್ಞವಾಗಿರುವಂಥ ಚರ್ಚೆ ಇವತ್ತು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಆಗಿದೆ. ಅದನ್ನು ಅನುವು ಮಾಡಿಕೊಟ್ಟಂಥ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರಿಗೆ, ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ನರೇಂದ್ರ ಮೋದಿ ಅವರ ಜೊತೆಗೆ ಅವರು ತೆಗೆದುಕೊಂಡು ಬಂದಿರುವಂಥ ಒಂದು ಸುಧಾರಣೆಯ ಜೊತೆಗೆ ಇಡೀ ದೇಶ ಟೊಂಕ ಕಟ್ಟಿ ನಿಂತಿದೆ. ಬಡ ರೈತ ಅನ್ನುವಂಥ, ಕಗ್ಗತ್ತಲೆಯಲ್ಲಿರುವಂಥ ರೈತ ಅಂತ, ಅನಕ್ಷರಸ್ಥ ರೈತ ಅಂತ ಹೇಳಿ ಸರ್ಕಾರದ ಮೇಲೆ ಪರಾವಲಂಬಿಯಾಗಿರುವಂಥ ರೈತ ಅನ್ನುವಂಥ ಹಣೆಪಟ್ಟಿಯನ್ನು ಕಳಚಿ ಆತ್ಮನಿರ್ಭರ ಭಾರತದಲ್ಲಿ ಸ್ವಾವಲಂಬಿ ಸ್ವಾಭಿಮಾನಿ ರೈತನನ್ನು ನಿರ್ಮಾಣ ಮಾಡುವಂಥ ಈ ಕಾನೂನುಗಳಿಗೆ ನಾವೆಲ್ಲರೂ ಕೂಡ ನಮ್ಮ ಸಂಪೂರ್ಣ ಸಮರ್ಥನೆಯನ್ನು ಕೊಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಸತ್ಯ ಅರಿಯೋಣ, ಸುಳ್ಳನ್ನ ನಿರ್ಲಕ್ಷಿಸೋಣ, ಜಾಗೃತರಾಗೋಣ. ಅನ್ನದಾತ ಇರಲಿ ನಿರಾತಂಕ, ಸ್ವಾವಲಂಬಿ ರೈತ ಸಶಕ್ತ ರೈತ. ರೈತರಿಗೆ ತಡೆಯಾಗಿದ್ದ ಸಂಕೋಲೆಗಳನ್ನು ತೆಗೆದುಹಾಕಿದ ನೂತನ ಕೃಷಿ ಸುಧಾರಣೆ ಕಾಯ್ದೆ ಸದುದ್ದೇಶವನ್ನು ಅರ್ಥಪೂರ್ಣವಾಗಿ ವಿವರಿಸಿದ ಸಂಸದರಿಗೆ ನಿಮ್ಮ ಚಪ್ಪಾಳೆಯ ಮೂಲಕ ಒಂದು ಧನ್ಯವಾದಗಳನ್ನು ಅರ್ಪಿಸೋಣ. ಆತ್ಮೀಯರೇ, ನಮ್ಮ ಜಗತ್ಪ್ರಸಿದ್ಧ MTR ಆಹಾರ ಉತ್ಪಾದನೆಯ ಮಾಲೀಕರಾದ ಸದಾನಂದ ಮಯ್ಯ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ಆತ್ಮೀಯವಾದಂಥ ಸ್ವಾಗತ ತಮಗೆ. ಬನ್ನಿ ಸರ್. ತಾವು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಈ ಮೂಲಕ ಕೋರಿಕೆ ಸರ್. ಎಲ್ರಿಗೂ ನಮಸ್ಕಾರ. ಸೂರ್ಯ ಅವರು ನಮ್ಮ ಸ್ಟೂಡೆಂಟು, ಹೆಚ್ಚಿನವರಿಗೆ ಗೊತ್ತಿರಲಿಕ್ಕೆಲ್ಲ ಕಾಣುತ್ತೆ, ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್ ಅವರು.
ನಾನು ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಅಬೌಟ್ 50 ಇಯರ್ಸ್ ಆಯಿತು, 52 ವರ್ಷ ಆಯ್ತು ಇವತ್ತಿಗೆ. ಫಸ್ಟ್ ಹಳ್ಳಿನಲ್ಲಿ ನಾವು ಬೇಸಾಯ ಮಾಡ್ಕೊಂಡಿದ್ದೀವಿ. ದೇವರಾಜ ಅರಸ್ ಕಾಲದಲ್ಲಿ ನಮ್ಮ ಲ್ಯಾಂಡ್ ಹೋಯಿತು, ಆಲ್ಮೋಸ್ಟ್ ಅಬೌಟ್ ನಿಮಗೆ 90% ಲ್ಯಾಂಡ್ ಹೋಯಿತು, 10% ಇವತ್ತಿಗೂ ಇಟ್ಕೊಂಡಿದ್ದೀವಿ. ಇವತ್ತಿಗೂ ಬೇಸಾಯ ಮಾಡ್ತಾಯಿದ್ದೀವಿ. ಬೇಸಾಯದವರದ ಕಷ್ಟ ಏನಂದು ನಮ್ಗೆ ಗೊತ್ತಿದೆ. ಬಟ್ ಈಗ ಇದೆಲ್ಲ ಮಾಡೋದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡೋದಿಲ್ಲ. ಏನು ಬೆನಿಫಿಟ್ ಆಗಿದೆ ಅಂತೇಳಿ 2 ಮಾತು ಹೇಳ್ಬಿಡ್ತೀನಿ. ನಿಮಗೆ ಗೊತ್ತಿದೆಯೋ ಇಲ್ವೋ, ರೆಸ್ಟೋರೆಂಟು ಮತ್ತು ನಿಮ್ಮ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆಯಲ್ಲ, ಎಲ್ಲರದ್ದು ಒಟ್ಟು ಸೇರಿಸಿದ್ರೆ 66% ಕನ್ಸಂಪ್ಷನ್ನು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಪ್ಲಸ್ ನಿಮಗೆ ಈ ಕಮಾಡಿಟೀಸ್ ನಾವು ಯೂಸ್ ಮಾಡ್ತಾಯಿದ್ವಿ. 68%. ಈ 68%ಗೆ ನಿಮಗೆ ನಾವು ಆ್ಯಕ್ಚುಲಾಗಿ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇದರಿಂದ ಏನು ನನಗೆ ಬೆನಿಫಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ನನಗಂತೆಲ್ಲ ಇದರಿಂದ ಎಲ್ಲರಿಗೂ ಬೆನಿಫಿಟ್ ಆಗಿದೆ. ನನ್ನ ಫ್ಯಾಕ್ಟ್ರಿ ಇರೋದು ಕಗ್ಗಲಡಿನಲ್ಲಿ. ದಿನಕ್ಕೆ ಆ್ಯಾವರೇಜ್ ನಿಮಗೆ ಹತ್ತಿರದ 170 to 200 ಟನ್ಸ್ ಪ್ರೊಡಕ್ಷನ್ ಮಾಡ್ತೀವಿ. ಇದರಲ್ಲಿ 60% ವೆಜಿಟೇಬಲ್ಸು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮತ್ತು ಬೇರೆ ನಿಮ್ಮ ಸ್ಪೈಸಸ್ಸು ಇದೆಲ್ಲ ಸೇರಿ. ಕೆಲವುದು ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಈ ಬೇಕಾದ ತರಕಾರಿಗಳು ಮತ್ತು ಇದೆಲ್ಲ ನಾವು ಎಲ್ಲಿ ಬೆಳಿತೀವಿ ಅಂತ ಹೇಳಿದರೆ, ನಮ್ಮ ನಿಯರೆಸ್ಟ್ ಪ್ಲೇಸ್ನಲ್ಲಿ ನನಗೆ ಬೇಕಾದಾಗ ಬೆಳೆಸ್ಕೊಂಡು, ನನಗೆ ಕೆಮಿಕಲ್ ಹಾಕಬಾರ್ದು, ಹಾಕಿದ್ರೆ ನಾನು ಬಳಸಬೇಕು, ಒಬ್ಬರ ಹತ್ರ ಮಾಡಿಸ್ತಾ ಇದ್ದೀನಿ. ನಮ್ಮಲ್ಲಿಂದ 4 ಕಿಲೋಮೀಟರ್ ಪಕ್ಕದಲ್ಲಿ ಇದೆ ಅದು. ಇಷ್ಟುವರೆಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಕಗ್ಗಲಹಳ್ಳಿಯಿಂದ 4 ಕಿಲೋಮೀಟರ್ ಅಂದರೆ ನಿಮಗೆ ನಮ್ಮ ರೆಸ್ಟೋರೆಂಟಿಂದ ನನಗೆ 26 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಜಯನಗರದಿಂದ 26 ಕಿಲೋಮೀಟ್ರು, 22 ಕಿಲೋಮೀಟ್ರಲ್ಲಿ ಆ ಲ್ಯಾಂಡ್ ಇದೆ. ಅಲ್ಲಿಂದ ಬೆಳೆದುಬಿಟ್ಟು ನಾನು ಯಶವಂತಪುರಕ್ಕೆ ಕಳಿಸ್ಬಿಟ್ಟು, ಯಶವಂತಪುರದಿಂದ ನಿಮಗೆ ಲಾರಿ ಖರ್ಚು ಪ್ಲಸ್ ಅಲ್ಲಿ ಅನ್ಲೋಡ್ ಮಾಡ್ತಾರೆ, ಅಲ್ಲಿ ಆಕ್ಷನ್ ಕರೀತಾರೆ. ನನ್ನ ಮಾಲ್ ನಾನೇ ಆಕ್ಷನ್ ಮಾಡ್ಕೊಂಡು ತೊಗೋಬೇಕು, ಅಂದರೆ ಏಜೆಂಟ್ಸ್ ಮೂಲಕ, ಡೈರೆಕ್ಟ್ ನಾನು ಹೋಗೋಗಿಲ್ಲ. ವಾಪಸ್ ನನಗೆ ಬರ್ತದೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಯಾರು ಲೆಕ್ಕ ಹಾಕಿದ್ದೀರ? 26 + 26, 26 ಪ್ಲಸ್ ನೀವು ಯಶವಂತಪುರಕ್ಕೆ ಮತ್ತೊಂದು 15 ಕಿಲೋಮೀಟ್ರು, 41 ಕಿಲೋಮೀಟ್ರ್ ಇಂಟು 2. ಇದನ್ನು ಯಾರಾದರೂ ಲೆಕ್ಕ ಹಾಕಿದ್ರೆ ಎಷ್ಟು ನ್ಯಾಷನಲ್ ವೇಸ್ಟು, ನಾವು ಎಷ್ಟು ಆ್ಯಕ್ಚುಲಾಗಿ ಡೀಸೆಲ್ ಖರ್ಚು ಮಾಡ್ತೀವಿ ಅಂತ ಹೇಳಿದರೆ ಅದರ ಮೇಲೆ ಪ್ಲಸ್ ಅಷ್ಟು ಜನ ವೇಸ್ಟು. ಇದೆಲ್ಲ ಈಗ ಉಳಿತಾಯ ಆಗಿದೆಯಲ್ಲ, ಇದು ಬೆನಿಫಿಟ್ಟಾ ಇದನ್ನು ನೀವು ತಿಳ್ಕೋಬೇಕು. ಇನ್ನೊಂದು, ಈಗ ನಿಮಗೆ ಹಳೆಯದು ನಮಗಿದೆ, ಯಾರೋ ಹೇಳ್ತಾ ಇದ್ರು GST ನಿಮಗೆ ಒಳ್ಳೇದಾ ಕೆಟ್ಟದ ಅಂತ ಹೇಳ್ಬಿಟ್ಟು. GSTನಲ್ಲಿ ಆ್ಯಕ್ಚುಲಿ ನಿಮಗೆ ಹೆಚ್ಚಿನವರಿಗೆ ಅದರ ಯೂಸೇ ಗೊತ್ತಿರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಫ್ಯಾಕ್ಟ್ರಿ ಇರುತ್ತೆ ಕಗ್ಗಲಹಳ್ಳಿ ಇರೋದು, ನಿಮಗೆ ನಾನು ಮಡ್ರಾಸಿಗೆ ಕಳಿಸ್ಬೇಕು, ಇದು ಹೊಸೂರಿಗೆ ಕಳಿಸ್ಬೇಕಂತ ಮಾಡಿ. ನಮ್ಮ ಫ್ಯಾಕ್ಟ್ರಿಯಿಂದ ಕರೆಕ್ಟಾಗಿ 48 ಕಿಲೋಮೀಟ್ರಿಗೆ ಹೊಸೂರಿದೆ. ಹೊಸೂರು ನಮ್ಮದು ಟೋಟಲ್ ತಮಿಳ್ನಾಡು ಸೇಲ್ಸ್ ನಂದು 10% ಹೊಸೂರಲ್ಲಾಗುತ್ತೆ. ಆ ಹೊಸೂರಿಗೆ ನಾನು ಮಾಲ್ ಕಳಿಸ್ಬೇಕಂತಿದ್ರೆ ನನಗೆ CST ಇರೋದ್ರಿಂದ 4% ಎಕ್ಸ್ಟ್ರಾ ಬರುತ್ತೆ ಅಂದ್ಬಿಟ್ಟು ನಾವು ಅಲ್ಲಿಂದ ನಮ್ಮ C&F ಇರೋದು ಮಡ್ರಾಸಲ್ಲಿ. ಹೊಸೂರು ಮೂಲಕನೇ ನಿಮಗೆ ನಮ್ಮ ಫ್ಯಾಕ್ಟ್ರಿಯಿಂದ ಹೋಗುತ್ತೆ, ಮಡ್ರಾಸಿಗೆ ಹೋಗಿ ಮಡ್ರಾಸಿಂದ ವಾಪಸ್ ನಿಮಗೆ ಹೊಸೂರಿಗೆ ಬರ್ತದೆ. ಈ GST ಬಂದಮೇಲೆ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು ನಮಗೆ. ನಾವು ಡೈರೆಕ್ಟಾಗಿ ನಿಮಗೆ ಹೊಸೂರು ಪಾರ್ಟಿಗೆ ಡೈರೆಕ್ಟ್ ಬಿಲ್ ಮಾಡ್ತೀವಿ. 4% ಸೇವಿಂಗ್ಸ್ ಒಂದು, ಡೀಸೆಲ್ ಅಷ್ಟು ವೇಸ್ಟೇಜ್ ನೋಡಿದ್ದದು. ಇದೇ ಥರ ನಿಮಗೆ ಈ ಮಾಡಿದ್ರಲ್ಲಿ ಎಲ್ಲದರಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾವು ಆ್ಯಕ್ಚುಲಾಗಿ ನನ್ನದು ಹಳೆಯ ಕಂಪನಿನಲ್ಲಿ MTRಲ್ಲಿ ಆ್ಯಾವ್ರೇಜ್ ನಂದು ಸ್ಪೈಸಸ್ ಕನ್ಸಂಪ್ಷನ್ ಅಂದರೆ ಪರ್ ಡೇ ನಿಮಗೆ ಲೋಡ್ ನಂದು ಕೊತ್ತಂಬರಿ, ಜೀರಿಗೆ ಮತ್ತು ಧನಿಯಾ ಈ 3 ಸೇರಿಸಿದ್ರೆ ದಿನಕ್ಕೆ 2 ಲೋಡ್ ಬರ್ತಾಯಿತ್ತು ನನಗೆ. ಈ ದಿನಕ್ಕೆ 2 ಲೋಡ್ ನಿಮಗೆ ಅಲ್ಲಿಂದ ಬರೋದು, ನನಗೆ ಡೈರೆಕ್ಟ್ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಅನ್ಫಾರ್ಚುನೇಟ್ ಏನಂತ ಹೇಳಿದ್ರೆ, ಈ ಸ್ಪೈಸಸ್ ಎಲ್ಲ ನಿಮಗಿರೋದು ವರ್ಷಕ್ಕೆ ಒಂದೇ ಸರ್ತಿ ಬೆಳೆಯೋದು. ನಿಮಗೆ ಸಮ್ವೇರ್ ಈಗ ಸ್ಟಾರ್ಟ್ ಆಗಿದೆ. ಈಗ ನಿಮಗೆ ಮೆಣಸಿನ್ಕಾಯಿ ಇವಾಗ ಸ್ಟಾರ್ಟ್ ಆಗಿದೆ, ಇನ್ನೊಂದು 3 ಮಂತ್ಸ್ ಇರ್ತದೆ. ಆಮೇಲೆ ನಿಮಗೆ ಫೆಬ್ರವರಿ ಮಾರ್ಚ್ ಮೇಲೆ ಧನಿಯಾ, ಜೀರಿಗೆ, ಮೆಂತ್ಯ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಇಡೀ ವರ್ಷಕ್ಕೆ ಬೇಕಾಗುವಷ್ಟು ನಾನು ಸ್ಟೋರ್ ಮಾಡಬೇಕು. ಈಗಿನ ಹಳೆಯ ಇದರಲ್ಲಿ ಕಾನೂನಲ್ಲಿ ನಾನು ಮಾಡುವಾಗಿರಲಿಲ್ಲ. ಸೊ ನಾವೇನು ಮಾಡಬೇಕು, ಅವಾಗ ಯಾರೋ ಕೈಯಲ್ಲಿ ನೀವು ಸ್ಟೋರ್ ಮಾಡಿ ಅಂತ ಹೇಳಬೇಕು. ಯಾಕಂದ್ರೆ ನನಗೆ ಏನಂದರೆ, ನಾನು ಬೆಳೆಯೋದು, ನಾನು ಆ್ಯಕ್ಚುಲಾಗಿ ನಿಮಗೆ ಯೂಸ್ ಮಾಡೋದು ಪರ್ಟಿಕ್ಯುಲರ್ ಒಂದು ವೆರೈಟಿ. ಆ ವೆರೈಟಿ ಎಲ್ಲಿ ಬೆಳೀತೀನೋ ಆ ಏರಿಯಾಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಅದನ್ನು ನನಗೇ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಬೇಕು. ಎಲ್ಲಿ ಸ್ಟೋರ್ ಮಾಡ್ತೀರಾ? ಸ್ಟೋರ್ ಮಾಡ್ಲಿಕ್ಕೆ ಜಾಗ ಇರಲಿಲ್ಲ. ಆವಾಗ ಅವರಿಗೆ ನಾವೇನು ಮಾಡಿದ್ವಿ, ನಾನಿದೆ ಬಟ್ ಒಂದು 15 ಇಯರ್ಸ್ ಬ್ಯಾಕ್ ನಾವು ಮಾಡಿರೋದು. ನಿಮಗೆ ಕೆಲವು ನಮ್ಮದು ಎಕ್ಸ್ಪೋರ್ಟಿಗೆ ನಿಮಗೆ ಪರ್ಟಿಕ್ಯುಲರ್ ಅವ್ರ ಕ್ವಾಲಿಟಿ ಇದಕ್ಕೆ ಹೇಳ್ತಾರೆ, ಸ್ಪೆಸಿಫಿಕೇಷನ್ ಹೇಳ್ತಾರೆ, ನಾನು ಕೊಡಲೇಬೇಕಾಗತ್ತೆ. ಅದು ಕೊಡಬೇಕಾದ್ರೆ ನಾನು ಸ್ಟೋರೇಜ್ ಕರೆಕ್ಟಾಗಿ ಇಟ್ಕೋಬೇಕು. ಇವಾಗ ಅವ್ರು ಹೇಳಿದ್ರಲ್ಲ, ಕೋಲ್ಡ್ ಸ್ಟೋರೇಜ್ 20 ವರ್ಷದ ಕೆಳಗಡೆ ನಾನು ಮಾಡಿದ್ದೆ. ನಾನು ಎಲ್ಲಿ ಬೆಳೀತಾರೋ ಆ ಏರಿಯಾದಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಹಾಕಿಸಿ ನನಗೆ ಬೇಕಾದ ಅವ್ರ ಹತ್ರ ಸ್ಟೋರ್ ಮಾಡಿಬಿಟ್ಟು ನನಗೆ ತಿಂಗಳಿಗೆ ಎಷ್ಟು ಬೇಕೋ, ದಿನಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊಡ್ತೀವಿ. ಈಗಿನ ಪ್ರಕಾರ ನಾನು ಇಲ್ಲೇ ಬೆಂಗಳೂರಲ್ಲೇ ಮಾಡ್ಬೋದು. ಇದಿಷ್ಟನ್ನು ನಿಮಗೆ ಅದರ ಮಧ್ಯದಲ್ಲಿ 4 ಜನ ಇದ್ದಾರೆ.
ಕಮಿಷನ್ ಏಜೆಂಟ್ಸು. ಆ 4 ಜನರದ್ದು ಕಮಿಷನ್ ನಾನು ಉಳಿಸ್ತೀನಿ ಇವಾಗ. ಯಾರಿಗೆ ಹೋಗುತ್ತೆ? ರೈತರಿಗೆ ಹೋಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಈ ಕಾನೂನಿಗೂ ಇದಕ್ಕೂ ನಿಮಗೆ ಸಂಬಂಧನೇ ಇಲ್ದಿದ್ರೆ ಏನೇನೋ ಮಾತಾಡ್ತಿದ್ದೆ. ನಾವು ನೋಡ್ತೀವಿ, ಪೇಪರ್ ನೋಡಿ ನಮಗೆ ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಯಾಕಂದರೆ ಆ್ಯಕ್ಚುಲಿ ಸರ್ ನಾವು ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ನಿಮಗೆ ಫೆಬ್ರವರಿ ಮಾರ್ಚಿನಲ್ಲಿ ನಿಮಗೆ ಕೊರೋನಾ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಬಂದಾಯಿತು. ಬಂದಾದ ಮೇಲೆ ಈ ಕಾರ್ಮಿಕರಿಗೆ ಕೊಡಲಿಕ್ಕೆ ದಿನಕ್ಕೆ ನನಗೆ 25,000 ಊಟ ಕೊಡಿ ಅಂತ ಹೇಳಿದ್ರು. ಇನ್ನೂ ಸುಮಾರು ಜನ ಕೊಟ್ಟಿದ್ದಾರೆ. 25,000 ಜನ ಊಟಕ್ಕೆ ಕೊಡಬೇಕು. ನಾವು ವೆಜಿಟೇಬಲ್ಸ್ ಪರ್ಚೇಸಿಗೆ ಹೋದಾಗ ನಿಮಗೆ ಮಂಡಿ ಇಲ್ಲ, ಮಾರ್ಕೆಟ್ ಇಲ್ಲ, ಎಲ್ಲಿ ತೊಗೋಬೇಕು ನಾನು? ಸೊ ನಾವು ಅವಾಗ ಏನು ಮಾಡಿದ್ವಿ, ಯಾರ ಹತ್ರ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಕ್ಯಾಪ್ಸಿಕಮ್ ನಮ್ಮ ಫ್ರೆಂಡ್ ಒಬ್ಬರ ಹತ್ರ ಬೆಳೀತಾ ಇದ್ರು. ಅವರು ಏನು ಮಾಡ್ತೀರಿ ಕೇಳಿದೆ. ನಿಮಗೆ ಫುಲ್ ಕೊಡ್ತೀನಿ ಅಂತ ಹೇಳಿದ್ರು. ಕಾನೂನು ಪ್ರಕಾರ ಕೊಡುವಾಗಿಲ್ಲ. ಸೊ ಏನು ಮಾಡ್ತೀರಿ ಕೇಳಿದೆ. ಕಡೆಗೆ ಹೋಗಿ ಮಿನಿಸ್ಟರ್ ಹತ್ರ ಹೋಗಿ ಕೇಳಿದ್ವಿ, ಈ ಥರ ಇದೆ, ಅವರಿಗೂ ಲಾಭ ಆಗುತ್ತೆ, ನಮಗೂ ಲಾಭ ಆಗುತ್ತೆ, ನಿಮಗೆ ಕೊಡಬೇಕಿದ್ದೀನಿ ಇದಿಷ್ಟು. ನೀವು ನಂಬ್ತಿರೋ ಬಿಡ್ತಿರೋ, ನಾನು 48 ರೂಪಾಯಿ ಐಟಮ್ ಪರ್ kg ಪರ್ಚೇಸ್ ಮಾಡ್ತಿದ್ದೆ ಮುಂಚೆ. 13 ರೂಪಾಯಿ ಕೊಟ್ಟರು ಅವರು. ಸರ್ ಯಾಕೆ ಇಷ್ಟು ಕಮ್ಮಿ ಕೊಡ್ತೀರಾ ಅಂತ ಕೇಳಿದೆ. ನಾನು ಕೊಡೋದೇ ಅಷ್ಟು ಅಂತ ಹೇಳಿದ್ರು. ಇನ್ನು ಉಳಿದು ಎಲ್ಲಿ ಹೋಗುತ್ತೆ ಅಂತ ಕೇಳಿದ್ವಿ. ಮಧ್ಯೆ ಕಮಿಷನ್ ಏಜೆಂಟ್ಸ್ ಹೋಗುತ್ತೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಎಲ್ಲರಿಗೂ ಒಳ್ಳೆಯದಾಗತ್ತೆ. ಹೀಗೆ ಕಂಟಿನ್ಯೂ ಆಗಲಿ. ಇಂಥವರು ಸೋಮಣ್ಣ ಅಂತವರು ಮತ್ತು ನಮ್ಮ ಜಯಸೂರ್ಯ ಮತ್ತು ಇವರು ನಮ್ಮ ತೇಜಸ್ವಿ ಸೂರ್ಯ ಮತ್ತು ಇವರು ನಮ್ಮ ಏರಿಯಾದವರೇ, ನಮ್ಮ ಮನೆ ಪಕ್ಕದವರು. ಸೊ ಇದು ನಾವೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ನನ್ನ ಪ್ರಕಾರ ಇದನ್ನು ಸಕ್ಸಸ್ ಮಾಡೋಣ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ NR ರಮೇಶ್ ಅವರು ಸಭೆಯನ್ನು ಈಗ ಉದ್ದೇಶಿಸಿ ಮಾತನಾಡಬೇಕಂತ ಕೋರಿಕೆ. ಈಗಾಗಲೇ ಸಮಯ ಆಗಿರೋದ್ರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೆ, ವಿಶೇಷವಾಗಿ ನನಗೆ ತಂದೆ ಸಮಾನರಾಗಿರ್ತಕ್ಕಂಥ ಸೋಮಣ್ಣ ಅವರಿಗೆ ಮತ್ತು ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಂಸದರು ಆಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವ್ರ ಜೊತೆಗೆ ಈ ವೇದಿಕೆಯನ್ನು ಹಂಚ್ಕೊಂಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ತಿಳಿಸ್ತಾ 2 ವಿಷಯಗಳನ್ನು ಹೇಳಿ ನನ್ನ ಮಾತು ಮುಗಿಸೋನಿದ್ದೇನೆ. ಈಗಾಗಲೇ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಮನೀಶ್ ಕುಮಾರ್ ಅವರು, ತೇಜಸ್ವಿ ಸೂರ್ಯ ಅವರು ಮತ್ತು ಸೋಮಣ್ಣ ಅವರು ಅದ್ಭುತವಾಗಿ ತಿಳಿಸಿದ್ದಾರೆ. ಮತ್ತು ಇದರಿಂದ ಆಗ್ತಾ ಇರತಕ್ಕಂಥ ಉಪಯೋಗಗಳ ಬಗ್ಗೆ ನಮ್ಮ MTR ಸಂಸ್ಥೆಯ ಸದಾನಂದ ಮಯ್ಯ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಾವು ಗಮನಿಸಬೇಕಾಗಿರೋಂಥದ್ದು 2 ವಿಷಯ. ಒಂದು ಡೈರೆಕ್ಟ್ ಫಾರ್ಮಿಂಗು ಮತ್ತು ಇನ್ನೊಂದು ಕಾಂಟ್ರಾಕ್ಟ್ ಫಾರ್ಮಿಂಗು ಮತ್ತು ಡೈರೆಕ್ಟ್ ಮಾರ್ಕೆಟಿಂಗು. ಈ 2 ಈ ನೇರ ಮಾರಾಟ ಮತ್ತು ಈ ಗುತ್ತಿಗೆ ಬೇಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಇದರಿಂದ ಉಪಯೋಗ ಆಗೋದು ನಮ್ಮ ರೈತರಿಗೆ ಹೊರತು ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೇವಲ 2 ರಾಜ್ಯಗಳಿಂದ ವಿಶೇಷವಾಗಿ ಏನು ಪ್ರತಿಭಟನೆ ಡೆಲ್ಲಿಯಲ್ಲಿ ನಡೀತಾ ಇದೆ, ಅದರಿಂದ ಇರತಕ್ಕಂಥದ್ದು ಸುಖ್ಬೀರ್ ಸಿಂಗ್ ಬಾದಲ್ ಅವರು, ಸುಖ್ಬೀರ್ ಆಗ್ರೋ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮುಖ್ಯಸ್ಥರು, ಮತ್ತು ಮಹಾರಾಷ್ಟ್ರದ ಮತ್ತೊಬ್ಬ NCP ನಾಯಕ ಶರದ್ ಪವಾರ್ ಅವರ ನೇತೃತ್ವದಲ್ಲಿ ಅವರ ಕೃಪಾಪೋಷಿತ ವ್ಯವಸ್ಥೆಯಲ್ಲಿ ಒಂದು ಪ್ರತಿಭಟನೆಗಳು ನಡೀತಾ ಇರ್ತಕ್ಕಂಥದ್ದು. ಈ ವ್ಯವಸ್ಥೆಗೆ ಇವತ್ತು ನಡೀತಾ ಇರ್ತಕ್ಕಂಥ ಪ್ರತಿಭಟನೆಗೆ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಒದಗಿಸ್ಕೊಡ್ತಾ ಇರ್ತಕ್ಕಂಥದ್ದು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಬೇರೂರಿರ್ತಕ್ಕಂಥ ರೈತರನ್ನು ಶತಮಾನಗಳಿಂದ ಹಿಂಡಿ ಇಪ್ಪೆ ಮಾಡ್ತಾ ಇರ್ತಕ್ಕಂಥ ದಳ್ಳಾಳಿಗಳು ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾಯ್ದೆ, ಕೃಷಿ ಮಸೂದೆ ಕಾಯ್ದೆಯನ್ನು ನಮ್ಮ NDA ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಾರಿಗೆ ತಂದಿದೆ. ಇದರಿಂದ ದೊಡ್ಡ ಮಟ್ಟದ ಆಘಾತ ಆಗಿರ್ತಕ್ಕಂಥದ್ದು ಕೇವಲ ದಲ್ಲಾಳಿಗಳಿಗೆ ಮಾತ್ರ ಹೊರತು ರೈತರಿಗಲ್ಲ. ನಾವು ಈ ಹೋರಾಟಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ರೈತರ ಪರವಾಗೇ ಇರ್ತಕ್ಕಂಥ, ರೈತ ಪರ್ವ ನಿಲುವನ್ನು ಹೊಂದಿರತಕ್ಕಂಥ ಒಂದು ಪಕ್ಷ. ವಿಶೇಷವಾಗಿ ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ಗೊತ್ತಿದೆ. ರೈತರ ಹೋರಾಟಗಳ ಮುಂಚೂಣಿಯಲ್ಲಿ ಅವರು ನಾಯಕತ್ವವನ್ನು ಬೆಳೆಸ್ಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ 4ನೇ ಸಾರಿ ಅಧಿಕಾರ ಹಿಡಿದಿರ್ತಕ್ಕಂಥದ್ದು. ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು 2 ವಿಷಯ. ಇನ್ನೆಲ್ಲ ವಿಷಯಗಳನ್ನು ಅವರು ತಿಳಿಸಿದ್ದಾರೆ. ಯಾವತ್ತೂ ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತಂದಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸವನ್ನೇ ಸೀಮಿತವಾಗಿ ಇಟ್ಕೊಂಡು ನೋಡಿದಾಗ ಕಾಂಗ್ರೆಸ್ ಪಕ್ಷ.
ಇಲ್ಲಿ 40 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಅಥವಾ 50 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಬಹುತೇಕರು ಗೊತ್ತಿದೆ, ವಿಶೇಷವಾಗಿ ಸೋಮಣ್ಣವರು ಗೊತ್ತಿದೆ. 1980ರಲ್ಲಿ ಗುಂಡೂರಾವ್ ನೇತೃತ್ವದ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ರೈತ ವಿರೋಧಿ ಕಾಯ್ದೆಯನ್ನು ಜಾರಿಗೆ ತಂತು. ಬೆಟರ್ಮೆಂಟ್ ಲೇವಿ ಆ್ಯಕ್ಟ್ ಅಂತ ಹೇಳಿ, ಅಂದರೆ ಸುಧಾರಣಾ ತೆರಿಗೆ ವಸೂಲಿ ಕಾಯ್ದೆ ಅಂತ ಹೇಳಿ ಜಾರಿಗೆ ತಂತು. 1 ಎಕರೆಗೆ 1500 ರೂಪಾಯಿ ಸುಧಾರಣಾ ತೆರಿಗೆಯನ್ನು ಪ್ರತಿ ವರ್ಷ ರೈತ ಪಾವತಿ ಮಾಡಬೇಕು ಅನ್ನೋ ಒಂದು ರೈತ ಯಾವತ್ತೂ ತಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂತು. ಅದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಹೋರಾಟಗಳು ಪ್ರಾರಂಭ ಆಯಿತು. ನರಗುಂದದಲ್ಲಿ ಇದರ ಬಗ್ಗೆ ತೀವ್ರವಾದಂಥ ಹೋರಾಟ ಪ್ರಾರಂಭ ಆದಾಗ ಗೋಲಿಬಾರ್ ಆಯಿತು, 16 ಜನ ರೈತರು ಹುತಾತ್ಮರಾದರು. ಅದೇ ರೀತಿ 2001-2ರಲ್ಲಿ ಇಡೀ ರಾಜ್ಯದಲ್ಲಿ ತೆಂಗಿನ ಮರಗಳಿಗೆ ಯಾವತ್ತೂ ಕಾಣಿಸ್ಕೊಳ್ಳಿರ್ತಕ್ಕಂಥ ರೋಗ ಲಕ್ಷಣಗಳು ಕಾಣಿಸ್ಕೊಂಡು ಎಲ್ಲ ತೆಂಗಿನ ಮರದ ಫಸಲುಗಳು ಬೆಳೆದೇ ಇರತಕ್ಕಂಥ ನುಸಿ ರೋಗ ಅದು ಬಂದಂಥ ಸಂದರ್ಭದಲ್ಲಿ ರೈತ ಕಂಡುಕೊಂಡಂಥ ತನ್ನ ಯಾವ ಬೆಳೆ ನಾಶ ಆಗ್ತಾ ಇದೆ ಅದರ ಬದಲಾಗಿ ತಾನು ಕಂಡುಕೊಂಡಂಥ ಇನ್ನೊಂದು ಆದಾಯದ ಮೂಲ ಅಂತಂದರೆ ಅದು ಆ ನೀರಾ ಚಳವಳಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುವಂಥ ಸಂದರ್ಭದಲ್ಲಿ 2002ರಲ್ಲಿ ಮತ್ತೆ ಆ ನೀರಾ ಚಳವಳಿಯನ್ನು ತಡೆಗಟ್ಟುವಂಥ ಒಂದು ಕಾಯ್ದೆಯನ್ನು ರೂಪಿಸಿ ಯಥಾ ಪ್ರಕಾರ ರೈತರ ಮೇಲೆ ಗೋಲಿಬಾರ್ ನಡೆಯುವಂಥ ಪ್ರಕರಣ ನಡೆಯಿತು. ಚನ್ನಪಟ್ಟಣ ತಾಲೂಕಿನ ವಿಠಲೇನಹಳ್ಳಿಯಲ್ಲಿ 2002ರ ಜೂನ್ನಲ್ಲಿ ನಡೆದಂಥ ಗೋಲಿಬಾರಲ್ಲಿ 2 ರೈತರು ಸ್ಥಳದಲ್ಲೇ ಹುತಾತ್ಮರಾದರೆ ಆಸ್ಪತ್ರೆಯಲ್ಲಿ 4 ಮಂದಿ ರೈತರು ಹುತಾತ್ಮರಾದರು. ಈ ರೀತಿಯ ರೈತ ವಿರೋಧಿ ಕಾನೂನುಗಳನ್ನು ನಿರಂತರವಾಗಿ ಕೇವಲ ಶ್ರೀಮಂತರ ಪರವಾಗಿ ಕಾಯ್ದೆಗಳನ್ನು ರೂಪಿಸಿ ಬಡ ರೈತರ ವಿರುದ್ಧವಾಗಿ ಕಾಯ್ದೆಗಳನ್ನು ರೂಪಿಸಿದಂಥ ಕಾಂಗ್ರೆಸ್ ಪಕ್ಷದ ಕೃಪಾಪೋಷಿತ ಈ ಒಂದು ಪ್ರತಿಭಟನೆ ಕಾರ್ಯಗಳನ್ನು ನಡೀತಾ ಇರ್ತಕ್ಕಂಥ ನಮಗೆಲ್ಲ ಗೊತ್ತಿರೋವಂಥದ್ದು. ಹಾಗಾಗಿ ಯಾರೇ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತೇನು ಡಿಬೇಟ್ಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರೆ 2 ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡೋದ್ರ ಮೂಲಕ ಕಾಂಗ್ರೆಸ್ಸಿಗರ ಬಾಯನ್ನು ಅವರ ಇಬ್ಬಗೆ ನೀತಿಯನ್ನು ಬಯಲು ಮಾಡುವಂಥ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ವಿಶೇಷವಾಗಿ ಕನ್ನಡಿಗರು ಎಂದೆಂದೂ ಮರೆಯೋಕ್ಕಾಗದೇ ಇರತಕ್ಕಂಥ ಒಂದು ಅವಿಸ್ಮರಣೀಯವಾದಂಥ ಈ ದಿನ ಕನ್ನಡ ಭಾಷೆಗೆ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಸಂದಂಥ ರಸಋಷಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂಗೆ 1968ರ ಡಿಸೆಂಬರ್ 20ನೇ ತಾರೀಕು ಕನ್ನಡದ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಸಂದಂಥ ದಿನ. ಇಂಥ ಒಂದು ಅವಿಸ್ಮರಣೀಯ ದಿನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಸೋಮಣ್ಣ ಅವರಿಗೆ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಗಣ್ಯರಿಗೆ ಆತ್ಮೀಯರೆಲ್ಲರಿಗೂ ವಂದನೆಗಳು ತಿಳಿಸುವಂತಹ ಸಮಯ. ವಂದನಾರ್ಪಣೆ ಶಿರೀಶ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕೃಷಿ ಕಾಯ್ದೆಗಳ ಕುರಿತಾಗಿ ವಿವರವಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿರುವ ಶ್ರೀ ಮನೀಶ್ ಕುಮಾರ್ ಸಂಸ್ಥಾಪಕರು ಬ್ಯಾಕ್ ಟು ವಿಲೇಜ್ ರವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿ ಮಾನ್ಯ ವಸತಿ ಸಚಿವರಾದ ಶ್ರೀ ವಿ ಸೋಮಣ್ಣ ಅವರು ಹಾಗೂ ಮಾನ್ಯ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯ ಅವರು ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ವಸತಿ ಸಚಿವರಾದ ಶ್ರೀ ವಿ ಸೋಮಣ್ಣ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ವಂದಿಸುತ್ತೇನೆ. ನಮ್ಮೆಲ್ಲರ ನೆಚ್ಚಿನ ಸಂಸದರ ಭಾರತೀಯ ಜನತಾ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಆತ್ಮೀಯರಾದ ಶ್ರೀ ತೇಜಸ್ವಿ ಸೂರ್ಯ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಖ್ಯಾತ ಉದ್ಯಮಿಗಳಾದ ಶ್ರೀ ಸದಾನಂದ ಮಯ್ಯರವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ರೈತ ಮೋರ್ಚಾ ವತಿಯಿಂದ ಅಭಿನಂದನೆ ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೆಲ್ಲರಿಗೊಂದಿಗೆ ಕೈ ಜೋಡಿಸಿರುವ
ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೆಲ್ಲರಿಗೊಂದಿಗೆ ಕೈ ಜೋಡಿಸಿರುವ ಕಾಸಿಯಾ ಅಧ್ಯಕ್ಷರಾದ ಶ್ರೀ ಕೆ ಅರಸಪ್ಪ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರುವ ಶ್ರೀ NR ರಮೇಶ್ ರವರಿಗೂ ಕೂಡ ನಾನು ವಂದನೆ ಸಲ್ಲಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಯುವ ಮುಖಂಡರಾದ ಶ್ರೀ ಅರುಣ್ ಸೋಮಣ್ಣ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರ ಹಾಗೂ ಎಲ್ಲ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಮಂಡಲ ಅಧ್ಯಕ್ಷರು ಹಾಗೂ ಬಿಜೆಪಿ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿರುವ ಎಲ್ಲರಿಗೂ ವಂದಿಸುತ್ತೇನೆ ಹಾಗೂ ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರವಾ ಶುಭ್ರ ಜ್ಯೋತ್ಸ್ನಾಂ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರಭಾಷಿನಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು ಆತ್ಮೀಯರೇ.